ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಜೆಎಸ್ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಇಂದಿನ ಹವಾದಲ್ಲಿ ಭೂಗೋಳದ ಪರಿಚಯ ಕ್ಲಾಸ್ ನಂಬರ್ 4ಗೆ ಸಂಬಂಧಪಟ್ಟಂತೆ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕುರಿತು ನಾವು ಅಧ್ಯಯನ ಮಾಡುತ್ತೆ. ನಾವು ಅಧ್ಯಯನ ಮಾಡುತ್ತಿರುವಂತಹ ಎಲ್ಲಾ ಅಂಶಗಳು ಮುಂಬರಲಿರುವಂತಹ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಏನಾಗ್ತದಪ್ಪ ಅಂದ್ರೆ ಸಹಾಯಕವಾಗುತ್ತೆ. ಈಗಾಗಲೇ ಏನಪ್ಪಾ ಅಂದ್ರೆ ನಕ್ಷತ್ರಗಳ ಬಗ್ಗೆ ಅಧ್ಯಯನ ಮಾಡಿದೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಗ್ರಹಗಳ ಬಗ್ಗೆ ಅಧ್ಯಯನ ಮಾಡಿದೀವಿ. ಗ್ರಹಗಳಿಗೆ ಸಂಬಂಧಪಟ್ಟಂತ ಬುಧ ಗ್ರಹವನ್ನು ಅಧ್ಯಯನ ಮಾಡಿದೀವಿ. ಶುಕ್ರ ಗ್ರಹವನ್ನು ಏನಪ್ಪಾ ಅಂದ್ರ ಅಧ್ಯಯನ ಮಾಡಿದ್ವಿ. ಇವತ್ತಿನ ಅವಧಿಯಲ್ಲಿ ಏನ್ ಮಾಡೋಣ ಅಂದ್ರ ಭೂಮಿಯ ಕುರಿತು ನಾವು ಅಧ್ಯಯನ ಮಾಡೋಣ. ಇಲ್ಲೇನಪ್ಪಾ ಅಂದ್ರ ಇಂದಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ಒಂದು 4 ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಇವತ್ತಿನ ತರಗತಿಯನ್ನು ನಾನು ಪ್ರಾರಂಭ ಮಾಡ್ತಿದ್ದೀನಿ. ನೋಡ್ರಿ, ಯಾವ ಗ್ರಹವನ್ನು ಭೂಮಿಯ ಹವಳಿಯ ಗ್ರಹವೆಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ನೋಡ್ರಿ. ಒಂದನೇ ಆಪ್ಷನ್ ಬುಧ ಗ್ರಹ, ನೆಕ್ಸ್ಟ್ ಎರಡನೇ ಆಪ್ಷನ್ ಶುಕ್ರ ಗ್ರಹ, ನೆಕ್ಸ್ಟ್ ಮೂರನೇ ಆಪ್ಷನ್ ಚಂದ್ರ ಉಪಗ್ರಹ. ಇದು ಏನ್ ಚಂದ್ರ ಇದೇನು ಉಪಗ್ರಹ. ನೆಕ್ಸ್ಟ್ 4 ಮಂಗಳ. ನೋಡ್ರಿ, ಯಾವ ಗ್ರಹವನ್ನು ಭೂಮಿಯ ಹವಳಿಯ ಗ್ರಹ ಎಂದು ಕರೆಯುತ್ತೀವಿ ಅಂದ್ರ ಶುಕ್ರ ಗ್ರಹ. ಯಾವ ಗ್ರಹವನ್ನು ಕರಿತೀವಿ ನಾವು? ಶುಕ್ರ ಗ್ರಹವನ್ನು ಕರಿತೀವಿ. ಈ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿದ್ವಿ. ಇಲ್ಲಿ ಯಾವುದೇ ರೀತಿ ನಿಮಗೆ ಏನ್ ಮಾಡಂಗಿಲ್ಲ ಅಂದ್ರ ಎಕ್ಸ್ಪ್ಲೈನ್ ಮಾಡೋದು, ಜಸ್ಟ್ ನಿಮಗೆ ಏನಪ್ಪಾ ಅಂದ್ರ ಸ್ವಲ್ಪ ಅಧ್ಯಯನ ಮಾಡಿದಂತ ವಿಷಯ ನಿಮಗೆ ನೆನಪಿಗೆ ಬರಲ್ಲ ಅನ್ನೋ ದೃಷ್ಟಿಯಿಂದ ಏನಪ್ಪಾ ಅಂದ್ರ ಈ ಪ್ರಶ್ನೆಗಳನ್ನ ಕೇಳ್ತಿದ್ದೆ. ನೋಡ್ರಿ, ಎರಡನೇ ಪ್ರಶ್ನೆ ನೋಡ್ರಿ, ಯಾವ ಗ್ರಹಕ್ಕೆ ರೋಮನ್ ದೇವತೆಯ ಹೆಸರನ್ನು ನೀಡಲಾಗಿದೆ? ನೋಡ್ರಿ, ಆಪ್ಷನ್ ನೋಡ್ರಿ. ಒಂದನೇದು ಬುಧ, 2 ಶುಕ್ರ, 3 ಭೂಮಿ, 4 ಮಂಗಳ. ನೋಡ್ರಿ, ರೋಮನ್ ದೇವತೆಯ ಹೆಸರನ್ನ ಏನಪ್ಪಾ ಅಂದ್ರ ಬುಧ ಗ್ರಹಕ್ಕೆ, ಯಾವ ಗ್ರಹಕ್ಕೆ ನೀಡಿದಾರ? ಬುಧ ಗ್ರಹಕ್ಕೆ ಏನಪ್ಪಾ ಅಂದ್ರ ಅದನ್ನ ನೀಡಿದಾರೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಗುಂಪಿಗೆ ಸೇರದ್ದನ್ನು ಗುರುತಿಸಿ. ಯಾವ್ದು ನೋಡ್ರಿ? ಗುಂಪಿಗೆ ಸೇರದ್ದನ್ನು ಗುರುತಿಸಿ ಅಂತ ಕೇಳೋಣ. ಬುಧ, ನೆಕ್ಸ್ಟ್ ಪ್ಲೂಟೋ, 3 ಈರಿಸ್, 4 ಸೀರಿಯಸ್ ಅಂತ. ನೋಡ್ರಿ, ಇಲ್ಲಿರುವಂತಹ ಪ್ಲೂಟೋ, ಈರಿಸ್ ಮತ್ತು ಸೀರಿಯಸ್ ಅನ್ನೋದು ಏನಪ್ಪಾ ಅಂದ್ರ ಇವು ಕುಬ್ಜ ಗ್ರಹಗಳಾಗವ. ಯಾವ ಗ್ರಹಗಳಾಗವ? ಕುಬ್ಜ. ಇವೇನಾಗವಪ್ಪ ಅಂದ್ರ ಕುಬ್ಜ ಗ್ರಹಗಳು ಆಗ್ಯಾವ. ಇವೇನಂತಾರ? ಕುಬ್ಜ ಗ್ರಹಗಳು. ಆದ್ರ ಬುಧ ಏನಪ್ಪಾ ಅಂದ್ರ ಫೀವರ್ ಏನಪ್ಪಾ ಅಂದ್ರ ಗ್ರಹವಾಗ್ಯದ. ಇದು ಏನಾಗ್ಯದ? ಇದು ಗ್ರಹವಾಗ್ಯದ. ಹಾಗಾಗಿ ಇದರಲ್ಲಿ ಯಾವ್ದು ಗುಂಪಿಗೆ ಸೇರಲ್ಲ ಅಂದ್ರ ಬುಧ ಸೇರಂಗಿಲ್ಲ. ಯಾವ ಸೇರಂಗಿಲ್ಲ? ಬುಧ ಸೇರಲ್ಲ. ಹಾಗಾಗಿ ಒಂದನೇ ಆಪ್ಷನ್ ಏನಪ್ಪಾ ಅಂದ್ರ ರೈಟ್ ಆಗ್ತದ. ಇನ್ನ 4th ನೋಡ್ರಿ, ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಸಾಂದ್ರತೆ ಹೊಂದಿರುವ ಗ್ರಹ. ನೋಡ್ರಿ, ಒಂದನೇ ಆಪ್ಷನ್ ಗುರು, ಎರಡನೇ ಆಪ್ಷನ್ ಭೂಮಿ, ಮೂರನೇ ಆಪ್ಷನ್ ಶುಕ್ರ, 4ನೇ ಆಪ್ಷನ್ ಶನಿ. ಆಲ್ರೆಡಿ ನಿಮಗೆ ಗೊತ್ತಿರ್ತದೆ. ಇದು ಸಾಕಷ್ಟು ಬಾರಿ ನಾ ಹಿಂದಿನ ತರಗತಿಯೊಳಗೆ ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ನೋಡ್ರಿ, ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿರುವ ಗ್ರಹ ಯಾವ್ದಪ್ಪ ಅಂದ್ರ ಭೂಮಿ ಬರ್ತದೆ. ಇದರ ಸಾಂದ್ರತೆ ಎಷ್ಟಾಯ್ತದಪ್ಪ ಅಂದ್ರ 5 ಅದ. 5.5 ಅದ. ಎಷ್ಟದ? ಇದು 5.5 ಅಷ್ಟು ಒಂದ್. ಇವತ್ತ ನಾವ್ ಏನ್ ಮಾಡೋಣಪ್ಪ ಅಂದ್ರ ಭೂಮಿಯ ಕುರಿತು ಅಧ್ಯಯನ ಮಾಡೋಣ. ಇಂದಿನ ತರಗತಿಯಲ್ಲಿ ಏನಪ್ಪಾ ಅಂದ್ರ ಆಂತರಿಕ ಗ್ರಹಗಳೆಂದ್ರೇನು, ಬಾಹ್ಯ ಗ್ರಹಗಳೆಂದ್ರೇನು, ಗ್ರಹಗಳು ಈ ಪದದ ಅರ್ಥವನ್ನ ಅಧ್ಯಯನ ಮಾಡಿದ್ವಿ. ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳದು ಈ ಎಲ್ಲವನ್ನು ನಾವು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋದು. ಈಗ ಆಲ್ರೆಡಿ ಏನಪ್ಪಾ ಅಂದ್ರ ಬುಧ ಗ್ರಹನ ಅಧ್ಯಯನ ಮಾಡಿದ್ವಿ. ನೆಕ್ಸ್ಟ್ ಶುಕ್ರ ಗ್ರಹನ ಅಧ್ಯಯನ. ಇನ್ನ ಸೌರವ್ಯೂಹದಲ್ಲಿ ಏನಪ್ಪಾ ಅಂದ್ರ ನೋಡ್ರಿ, ಈ ಭೂಮಿ ಸೌರವ್ಯೂಹದಲ್ಲಿ ಏನಪ್ಪಾ ಅಂದ್ರ 3ನೇ ಸ್ಥಾನದಲ್ಲಿ ಬರ್ತದೆ. ಸೌರವ್ಯೂಹದಲ್ಲಿ ಎಷ್ಟೇ ಸ್ಥಾನದಲ್ಲಿ ಬರ್ತದ? 3ನೇ ಸ್ಥಾನದಲ್ಲಿ ಬರ್ತದ. ಇದು ಒಂದು ಭೂಮಿ ಏನಾಗಿದಪ್ಪ ಅಂದ್ರ ಒಂದು ಆಂತರಿಕ ಗ್ರಹವಾಗ್ಯದ. ಎಂತ ಗ್ರಹವಾಗಿದೆ? ಒಂದು ಆಂತರಿಕ ಗ್ರಹವಾಗ್ಯದ. ಎಂತ ಗ್ರಹವಾಗಿದೆ? ಇದು ಒಂದು ಆಂತರಿಕ ಗ್ರಹವಾಗಿದೆ. ಇದು ಸೂರ್ಯನಿಂದ ಎಷ್ಟನೇ ಸ್ಥಾನದಲ್ಲಿ ಇದಪ್ಪ ಅಂದ್ರ 3ನೇ ಸ್ಥಾನದಲ್ಲಿದ್ದು. ಎಷ್ಟನೇ ಸ್ಥಾನದಲ್ಲಿದ್ದು? 3ನೇ ಸ್ಥಾನದ. ಇನ್ನ 3ನೇ ಸ್ಥಾನದಲ್ಲಿದ್ದಂತ ಈ ಭೂಮಿ ಏನಪ್ಪಾ ಅಂದ್ರ 5ನೇ ಅತ್ಯಂತ ದೊಡ್ಡದಾದ ಗ್ರಹವಾಗ್ಯದ. ಎಷ್ಟನೇ ದೊಡ್ಡದಾದ ಗ್ರಹವಾಗಿದೆ? ಇದು 5ನೇಯ ದೊಡ್ಡದಾದಂತ ಒಂದು ಗ್ರಹವಾಗ್ಯದ. ಭೂಮಿ ಗ್ರಹಗಳಲ್ಲಿ ಎಷ್ಟನೇ ದೊಡ್ಡ ಗ್ರಹಪ್ಪ ಅಂದ್ರ 5ನೇ ದೊಡ್ಡ ಗ್ರಹವಾಗಿದೆ. ಎಷ್ಟನೇ ದೊಡ್ಡ ಗ್ರಹವಾಗ್ಯದ? 5ನೇ ದೊಡ್ಡ. ಹಾಗಾದ್ರ ಮೊದಲ ದೊಡ್ಡದಾದ ಗ್ರಹ ಯಾವುದು? ಮೊದಲಿಗೆ ದೊಡ್ಡದಾದ ಗ್ರಹ ಯಾವ್ದಪ್ಪ ಅಂದ್ರ ಗುರು ಗ್ರಹ ಬರ್ತದ. ಯಾವ್ದು ಬರ್ತದ? ಗುರು ಗ್ರಹ ಬರ್ತದ. ಅದ್ರ ಬಗ್ಗೆ ಅಧ್ಯಯನ ಮಾಡುವಾಗ ಏನಪ್ಪಾ ಅಂದ್ರ ಅಲ್ಲಿ ನಾವು ಅಧ್ಯಯನ ಮಾಡೋಣ. ನೋಡ್ರಿ, ಈ ಭೂಮಿ ಏನಪ್ಪಾ ಅಂದ್ರ ವಿವಿಧ ಹೆಸರುಗಳಿಂದ ಕರಿತಾರೆ. ಈ ಭೂಮಿಗೆ ಏನಂತ ಕರಿತಾರಪ್ಪ ಅಂದ್ರ ವಿವಿಧ ಹೆಸರುಗಳಿಂದ ಕರಿತಾರೆ. ಇದಕ್ಕೆ ಏನಂತ ಕರಿತಾರಪ್ಪ ಅಂದ್ರ ಒಂದು ಟೆರಿಸ್ಟ್ರಿಯಲ್ ಗ್ರಹ ಅಂತ ಕರಿತಾರೆ. ಏನಂತ ಕರಿತಾರೆ ಅದನ್ನ? ಟೆರಿಸ್ಟ್ರಿಯಲ್. ಇದನ್ನ ಏನಂತ ಕರೀತಾರ? ಟೆರಿಸ್ಟ್ರಿಯಲ್ ಗ್ರಹ ಅಂತ ಕರೀತಾರೆ.
ಇದನ್ನ ಯಾಕೆ ಟೆರಿಸ್ಟ್ರಿಯಲ್ ಗ್ರಹ ಅಂತ ಕರೀತಾರಂದ್ರ ಈ ಭೂಮಿ ಏನಾಗಿದಪ್ಪ ಅಂದ್ರ ಮಣ್ಣು, ಎದರಲಿಂದ ನಿರ್ಮಾಣವಾಗಿದೆ ಇದು ಮಣ್ಣು, ನೆಕ್ಸ್ಟ್ ಶಿಲೆಗಳಿಂದ ನಿರ್ಮಾಣವಾಗಿದೆ. ಎದರಲಿಂದ ನಿರ್ಮಾಣವಾಗ್ಯದ ಭೂಮಿ ಮಣ್ಣು ಮತ್ತು ಶಿಲೆಗಳಿಂದ ನಿರ್ಮಾಣವಾಗಿರೋದ್ರಿಂದ ಇದಕ್ಕೆ ಯಾವ ಗ್ರಹ ಅಂತ ಕರೀತಾರಪ್ಪ ಅಂದ್ರ ಟೆರಿಸ್ಟ್ರಿಯಲ್ ಗ್ರಹ ಅಂತ ಕರೀತಾರೆ. ಇದಕ್ಕೆ ಕನ್ನಡದೊಳಗೆ ಏನಂತಾರಪ್ಪ ಅಂದ್ರ ಭೌಮಿಕ ಗ್ರಹ ಅಂತ ಕರೀತಾರೆ. ಏನಂತ ಕರೀತಾರೆ ಅದನ್ನ ಭೌಮಿಕ ಗ್ರಹ ಅಂತ ಅರ್ಥ ಏನಪ್ಪಾ ಅಂದ್ರ ಕೊಡ್ತದ. ಮತ್ತೆ ಇದಕ್ಕ ಇನ್ನೊಂದು ಹೆಸರು ಏನಪ್ಪಾ ಅಂದ್ರ ನೀಲಿ ಗ್ರಹ ಅಂತ ಕರೀತಾರ. ಏನಂತ ಕರೀತಾರ ನೀಲಿ ಗ್ರಹ ಅಂತ ಕರೀತಾರ. ಯಾಕೆ ನೀಲಿ ಗ್ರಹ ಅಂತ ಕರೀತಾರ ಅಂದ್ರ ಭೂಮಿಯಲ್ಲಿ 71% ಎಷ್ಟು ಪರ್ಸೆಂಟೇಜ್ 71% ಏನದ ನೀರದ. ಅದ್ರ ಸಲುವಾಗಿ ಇದನ್ನ ಏನಂತ ಕರೀತಾರ ನೀಲಿ ಗ್ರಹ ಅಂತ ಕರೀತಾರ. ನೆಕ್ಸ್ಟ್ ಇದಕ್ಕ ಜಲ ಆವೃತ ಗ್ರಹ ಅಂತ ಕರೀತಾರ. ಸಾರಿ ನೋಡ್ರಿ ಯಾವ ಗ್ರಹ ಅಂತ ಕರೀತಾರ ಅದಕ್ಕ ಜಲಾವೃತ ಗ್ರಹ ಅಂತ ಕರೀತಾರ. ಜಲಾವೃತ ಗ್ರಹ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನೊಂದು ಏನ್ ಕರೀತಾರಪ್ಪ ಅಂದ್ರ ಮಾನವನಿಂದ ನಿರ್ಮಿತವಾದ, ಏನಂತ ಕರೀತಾರ ಮಾನವನಿಂದ ನಿರ್ಮಿತವಾದ ಅಶುರುಮನಿ ಗ್ರಹ ಅಂತ ಕರೀತಾರೆ. ಅದಕ್ಕೆ ಯಾವ ಗ್ರಹ ಅಂತ ಕರೀತಾರ ಅಶುರುಮನಿ ಅಂತ ಕರೀತಾರ. ಸೌರವ್ಯೂಹದಲ್ಲಿ ಒಟ್ಟು 8 ಗ್ರಹಗಳ ಕಂಡು ಬರ್ತಾವ. ಆ 8 ಗ್ರಹಗಳಲ್ಲಿ ಜೀವಿಗಳನ್ನು ಹೊಂದಿರುವ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ. ಈ 8 ಗ್ರಹಗಳು ಏನದಾವಲ್ಲ ಆ 8 ಗ್ರಹಗಳಲ್ಲಿ ಯಾವುದೇ ಗ್ರಹಗಳಲ್ಲಿ ಏನಪ್ಪ ಅಂದ್ರೆ ಜೀವಿಗಳ ಕಂಡು ಬರಲ್ಲ. ಜೀವಿಗಳು ಕಂಡು ಬರುವ ಏಕೈಕ ಗ್ರಹ ಯಾವ್ದಪ್ಪ ಅಂದ್ರೆ ಭೂಮಿ ಅದ. ಏನದ ಭೂಮಿ ಅದ. ನೆಕ್ಸ್ಟ್ ನೋಡ್ರಿ ಈ ಭೂಮಿಯ ಒಟ್ಟು ಕ್ಷೇತ್ರ ಎಷ್ಟಿದೆ? ಈ ಭೂಮಿಯ ಒಟ್ಟು ಕ್ಷೇತ್ರ ಎಷ್ಟಂದ್ರ 510.9 ದಶಲಕ್ಷ ಕಿಲೋಮೀಟರ್ ಅದ. ದಶಲಕ್ಷ ಚದರ ಕಿಲೋಮೀಟರ್ ಅದ. ಭೂಮಿಯ ಒಟ್ಟು ವಿಸ್ತೀರ್ಣ ಎಷ್ಟಿದೆಪ್ಪ ಅಂದ್ರ 510.9 ದಶಲಕ್ಷ ಚದರ ಕಿಲೋಮೀಟರ್ ಅದ. ಮತ್ ಇದ್ರೊಳಗೆ ನೀರಿನ ಭಾಗ ಎಷ್ಟು ಅದ? ನೆಕ್ಸ್ಟ್ ಭೂಭಾಗ ಎಷ್ಟಿದೆ ಅಂತ ಹೇಳ್ತೀವಿ. ಇದರ ಭೂಭಾಗ ಎಷ್ಟಿದೆಪ್ಪ ಅಂದ್ರ ನೋಡ್ರಿ, ಭೂಮಿಯಲ್ಲಿ ಭೂಭಾಗ ಎಷ್ಟಿದಪ್ಪ ಅಂದ್ರ 149 ಕಿಲೋಮೀಟರ್ಸ್ ಏನಪ್ಪಾ ಅಂದ್ರ ಭೂಭಾಗ ಅದ. ಏನದ ಭೂಭಾಗ ಅದ. ಇದು ಎಷ್ಟಪ್ಪ ಅಂದ್ರ 29.2 ಪರ್ಸೆಂಟೇಜ್ ಅನ್ನು ನೋಡಿದಾಗ ಎಷ್ಟಾಗ್ತದಪ್ಪ ಅಂದ್ರ 29.2% ಏನಪ್ಪ ಅಂದ್ರ ಭೂಮಿ ಅದ. ನೆಕ್ಸ್ಟ್ ಇನ್ನು ಉಳಿದಿದ್ದು 361.8 ಕಿಲೋಮೀಟರ್ಸ್ ಏನಪ್ಪಾ ಅಂದ್ರ ನೀರದಿಲ್ಲಿ ಏನದ ನೀರದ. ಇದೆಷ್ಟು ಅಂಬದ 71.8% ಏನಪ್ಪಾ ಅಂದ್ರ ನೀರದ. ಭೂಮಿಯಲ್ಲಿ ಜಲರಾಶಿಯ ಅನುಪಾತ ನೋಡ್ರಿ. ಭೂಮಿಯ ನಾವು ಅನುಪಾತವನ್ನು ನೋಡಿದಾಗ ಇಲ್ಲಿ ನೀರಿಂದ ಮತ್ತು ಜಲರಾಶಿ ಭೂಮಿ ಮತ್ತು ಜಲರಾಶಿ ಅನುಪಾತವನ್ನು ನೋಡಿದಾಗ ಇಲ್ಲಿ ಭೂಮಿ 1 ಪಟ್ಟದ 2.43 ಏನಪ್ಪಾ ಅಂದ್ರ ಭೂಮಿ ಮತ್ತು ಜಲರಾಶಿ ಅನುಪಾತ ಅದ. ಎಷ್ಟದ ಭೂಮಿ ಮತ್ತು ಏನಪ್ಪಾ ಅಂದ್ರ ಜಲರಾಶಿಯ ಅನುಪಾತ ಎಷ್ಟಿದಪ್ಪ ಅಂದ್ರ 2.4. ಇದು ಸಿಂಪಲ್ ಆಗಿ ಏನ್ ಮಾಡ್ಕೊ 1 ಪಟ್ಟು ಭೂಮಿ ಇತ್ತಂದ್ರ 3 ಪಟ್ಟು ಏನಪ್ಪಾ ಅಂದ್ರ ನೀರದಿಲ್ಲಿ. ಭೂಮಿ ಒಳಗೆ ಏನದ 1 ಪಟ್ಟು ಭೂಮಿ ಇದ್ರ ನೆಕ್ಸ್ಟ್ 3 ಪಟ್ಟು ಏನಾಗಿದಪ್ಪ ಅಂದ್ರ 3 ಪಟ್ಟು ಏನಾಗಿದೆ ಅಂದ್ರ ನೀರೈತಿ. ಏನೈತಿ ನೀರೈತಿ. ಇದು ಸೌರವ್ಯೂಹದಲ್ಲಿ ಏನಪ್ಪಾ ಅಂದ್ರ 3ನೇ ಸ್ಥಾನದಲ್ಲಿ ಇರುವ ಗ್ರಹ ಆಗ್ಯದ. 5ನೇ ಅತಿ ದೊಡ್ಡ ಗ್ರಹವಾಗ್ಯದ. ಇದರ ವಾರ್ಷಿಕ ಚಲನೆ ನೋಡ್ರಿ. ವಾರ್ಷಿಕ ಚಲನೆ ನೋಡ್ರಿ ಪರಿಭ್ರಮಣೆ ಅಂತೀವಿ ನಾವು ಇದಕ್ಕೆ. ಏನಂತೀವಿ ಇದಕ್ಕ ಪರಿಭ್ರಮಣೆ ಅಂತ ಕರಿತೀವಿ. ಪರಿಭ್ರಮಣೆ ಅಂದ್ರ ಸೂರ್ಯನ ಸುತ್ತುವಂತಹ ಆಕಾಶಕಾಯಗಳು. ಇದು ಭೂಮಿಯ ವಾರ್ಷಿಕ ಚಲನೆ ಎಷ್ಟಿದೆ ಅಂದ್ರ 365.1/4 ಅದ. ಇದನ್ನೇನಪ್ಪಾ ಅಂದ್ರ 25 ಅಂತ ನಾವು ಗುರುತಿಸಬಹುದು. ಭೂಮಿಯ ವಾರ್ಷಿಕ ಚಲನೆ ಎಷ್ಟಿದೆ ಅಂದ್ರ 365.1/4. ಇಷ್ಟ ಆಯ್ತಂದ್ರ ಒಂದು ವರ್ಷವಾದಂಗ. ಒಂದು ವರ್ಷ ಏನದಕ್ಕ ಒಂದು ವರ್ಷ ಆದಂಗ. ಇಲ್ಲಿ 1/4 ಇದೆ ಅಲ್ಲ, ಪ್ರತಿ ವರ್ಷ 1/4 ಅನ್ನ ಕಲಿಸಿ ಇದು 4 ವರ್ಷಕ್ಕೊಮ್ಮೆ ಏನ್ ಮಾಡ್ತಾರಪ್ಪ ಅಂದ್ರೆ ಅಧಿಕ ವರ್ಷ ಅಂತ ಬರ್ತದ. ನಿಮಗೆಲ್ಲಾ ಗೊತ್ತಿರ್ತದ. ನೋಡ್ರಿ ಫೆಬ್ರವರಿಯಲ್ಲಿ
ಯಾವಲ್ಲಿ ಫೆಬ್ರವರಿಯಲ್ಲಿ 29. 4 ವರ್ಷಕ್ಕೊಮ್ಮೆ ಏನಪ್ಪಾ ಅಂದ್ರೆ ಅಧಿಕ ವರ್ಷ ಬರ್ತದ. ಹ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನೆನಪಿಡ್ಬೇಕು. ಹ ನೋಡ್ರಿ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ, ಇಲ್ಲಿ ಬರೀತೀವಿ ನೋಡ್ರಿ, ಲೀಫ್ ಇಯರ್ ಅಂತ ಬರ್ತದ. ಲೀಫ್ ಇಯರ್ ಅಂತ ಬರ್ತದ. ನೆಕ್ಸ್ಟ್ ಲೀಫ್ ಡೇ ಅಂತ ಬರ್ತದ. ಏನ್ ಬರ್ತದ? ಲೀಫ್ ಡೇ ಅಂತ ಬರ್ತದ. ಆ ಲೀಫ್ ಡೇ ಅನ್ನ ಯಾರು ಕಂಡುಹಿಡಿದ್ರ ಅಂದ್ರ ಭೂಗೋಳಶಾಸ್ತ್ರದ ಪಿತಾಮಹ. ಯಾರು? ಭೂಗೋಳಶಾಸ್ತ್ರ ಪಿತಾಮಹ ಯಾರು ನೋಡೋಣ ಹೇಳ್ರಿ. ಹಿಂದಿನ ಕ್ಲಾಸ್ ಕೇಳಿರಲ್ಲ, ಯಾರು ನೋಡೋಣ ಹೇಳ್ರಿ. ಎರ್ಟಾಸ್ತನಿಸ್ ಬರ್ತಾನ. ಈತ ಭೂಮಿಯನ್ನು ಮೊದಲ ಬಾರಿಗೆ ಭೂಮಿಯನ್ನು ಮೊದಲ ಬಾರಿಗೆ ಆತ ಲೆಕ್ಕಾಚಾರ ಹಾಕ್ತಾನ. ಏನ್ ಮಾಡ್ತಾನ ಆತ? ಲೆಕ್ಕಾಚಾರ ಹಾಕ್ತಾನ. ಹಾಕೇಸಿ ಭೂಮಿಯ ಸುತ್ತಳತೆನ ಕಂಡುಹಿಡಿದಾನ. ನೆನಪಿಟ್ಕೋಬೇಕು, ನಮಗೆ ಎಕ್ಸಾಮ್ ಕೇಳ್ತಿರ್ತಾನೆ. ಭೂಮಿಯ ಸುತ್ತಳತೆಯನ್ನು ಮೊದಲ ಬಾರಿಗೆ ಅಳತೆ ಮಾಡಿದವರು ಯಾರು ಅಥವಾ ಕಂಡು ಹಿಡಿದವರು ಯಾರು ಅಂತ ಕೇಳಿದಾಗ ನಾವೇನ್ ಹೇಳ್ಬೇಕು? ಎರ್ಟಾಸ್ತನಿಸ್ ಅಂತ ಹೇಳ್ಬೇಕು. ಸಾಕಷ್ಟು ಬಾರಿ ಪ್ರಶ್ನೆ ಕೇಳಿದ ನಮಗ. ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳ ಪ್ರಶ್ನೆ ಕೇಳಿದಾನ. ಭೂಮಿ ಎಷ್ಟನೇ ದೊಡ್ಡ ಗ್ರಹ ಅಂತ ಪ್ರಶ್ನೆ ಕೇಳಿದಾನ. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡ್ರಿ. ಇದನ್ನ ನೋಡ್ರಿ ನೀವು, ಟಿಟಿಗೆ ಪ್ರಶ್ನೆ ಕೇಳಿದಾನ. ಕ್ವಶನ್ ಪೇಪರ್ ತೆಗೆದು ನೋಡ್ರಿ ಒಂದ್ಸಲ. ಈ ಭಾಗವನ್ನು ಕೇಳಿದಾನ. ಭೂಮಿಯಲ್ಲಿ ಏನಪ್ಪಾ ಅಂದ್ರ ನೀರಿನ ವ್ಯಾಪ್ತಿ ಎಷ್ಟು ಅಂತ ಏನಪ್ಪಾ ಅಂದ್ರ ಅಲ್ಲಿ ಪ್ರಶ್ನೆ ಕೇಳಿದಾರೆ. ಆಪ್ಷನ್ಸ್ ಇದು ಐತಿ. ಸಿ ಆಪ್ಷನ್ಸ್ ಇದೆ. ಇದು ಪ್ರಶ್ನೆ ಪತ್ರಿಕೆಯಲ್ಲಿ ಏನದ? ಸಿ ಆಪ್ಷನ್ಸ್ ಇದೆ. ಒಂದ್ಸಲ ನೋಡಿ ಟಿಟಿ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಗೊತ್ತಾಗ್ತದ ನಿಮ್ಗೆ. ನೆಕ್ಸ್ಟ್ ನೋಡ್ರಿ, ಭೂಮಿಯ ಸುತ್ತಳತೆನ ಮೊದಲ ಬಾರಿಗೆ ಕಂಡುಹಿಡಿದವರು ಯಾರು? ಎರ್ಟಾಸ್ತನಿಸ್ ಬರ್ತಾನ. ನೆಕ್ಸ್ಟ್ ತಡ್ರಿ, ಇನ್ನೊಂದು ಸ್ಲೈಡ್ ತಗೋತೀನಿ. ನೋಡ್ರಿ, ಭೂಮಿಯ ಸುತ್ತಳತೆನ ಮೊದಲು ಕಂಡುಹಿಡಿದವರು ಯಾರು ಅಂತ ಹೇಳಿದ ನಾನು? ಎರ್ಟಾಸ್ತನಿಸ್ ಅಂತ ಹೇಳಿದೆ. ನೆಕ್ಸ್ಟ್ ನೋಡ್ರಿ, ಭೂಮಿಯ ವಾರ್ಷಿಕ ಚಲನೆ ಎಷ್ಟೈತೆ ಅಂತ ನಾವು ತಿಳ್ಕೊಂಡ್ವಿ. ಭೂಮಿಯ ದೈನಂದಿನ ಚಲನೆ, ಭೂಮಿ ವಾರ್ಷಿಕ ಚಲನೆ 365 ದಿನ. 1/4 ಅದು. ಈ 1/4 ಅನ್ನು 4 ವರ್ಷಕ್ಕೊಮ್ಮೆ ಏನಪ್ಪಾ ಅಂದ್ರ 1 ದಿನ ಆಗ್ತದ. ಅಧಿಕ ವರ್ಷದಲ್ಲಿ ಎಷ್ಟು ದಿನ ಬರ್ತದಂದ್ರ 366 ದಿನಗಳು ಬರ್ತಾವ. ಕಾಮನ್ ಇಯರ್ ಒಳಗೆ ಏನಪ್ಪಾ ಅಂದ್ರ 365 ದಿನಗಳು ಬರ್ತಾವ. ಲೀಫ್ ಇಯರ್ ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳು ಬರ್ತಾವ? 366 ಬರ್ತಾವ. ಎಷ್ಟು ಬರ್ತಾವ? 366 ಬರ್ತಾವ. ನೆಕ್ಸ್ಟ್ ಸೂರ್ಯನ ದೈನಂದಿನ ಚಲನೆ ಎಷ್ಟಿದೆ? 23 ತಾಸು. ಅಂದ್ರೆ 23 ಗಂಟೆ 56 ನಿಮಿಷ. ನೆಕ್ಸ್ಟ್ 4.9 ಸೆಕೆಂಡ್. ಏನಿದು? 9 ಸೆಕೆಂಡ್ ಏನಪ್ಪಾ ಅಂದ್ರ ಭೂಮಿಯ ದೈನಂದಿನ ಚಲನೆ ಅದ. ಭೂಮಿ ಸೂರ್ಯನನ್ನು ಸುತ್ತ ಹಾಕ್ತದ. ಭೂಮಿಯು ಸೂರ್ಯನನ್ನು ಒಂದು ಸುತ್ತ ಹಾಕೋದು ತೆಗೆದುಕೊಳ್ಳುವುದು ಏನಪ್ಪಾ ಅಂದ್ರ 365 1/4 ಅಂದ್ರ 25 ಅಂತ ಬರ್ತದ. ಇದು 4 ವರ್ಷಕ್ಕೊಮ್ಮೆ ನಾವು ಕೂಡಿಸಿದ್ರೆ ಏನಾಗ್ತದ? ಅದು ಅಧಿಕ ವರ್ಷ ಆಗ್ತದ. ಎಲ್ಲರಿಗೂ ಗೊತ್ತದ 4 ವರ್ಷಕ್ಕೊಮ್ಮೆ ಏನಪ್ಪಾ ಅಂದ್ರ ಫೆಬ್ರವರಿ ಒಂದು ತಿಂಗಳು ಏನಪ್ಪಾ ಫೆಬ್ರವರಿ 29 ಬರ್ತದ. ಏನ್ ಬರ್ತದ? ಫೆಬ್ರವರಿ 20 ಬರ್ತದ. ಯಾವ ವರ್ಷ ಫೆಬ್ರವರಿ 29 ಬರ್ತಲ್ಲ ಅದೇ ಏನಾಗಿರ್ತದಪ್ಪ ಅಂದ್ರ ಅಧಿಕ ವರ್ಷವಾಗಿರ್ತದ. ಏನಾಗಿರ್ತದ? ಅದು ಅಧಿಕ ವರ್ಷ ಆಗಿರ್ತದ. ನೆಕ್ಸ್ಟ್ ನೋಡ್ರಿ, ದೈನಂದಿನ ಚಲನೆ 23 ಗಂಟೆ 56 ನಿಮಿಷ 4.9 ಸೆಕೆಂಡ್ ಏನಪ್ಪಾ ಅಂದ್ರ ಇದಾಗಿದೆ. ನೆಕ್ಸ್ಟ್ 24 ಗಂಟೆ ಏನಪ್ಪಾ ಅಂದ್ರ ಭೂಮಿಯ ದೈನಂದಿನ ಚಲನೆ. ಅದು ಏನಪ್ಪಾ ಅಂದ್ರ ರೌಂಡ್ ಫಿಗರ್ ಅನ್ನು ಮಾಡಿದಾರೆ. ಅದೇನ್ ಮಾಡಿದಾರೆ? ಅದನ್ನ ರೌಂಡ್ ಫಿಗರ್ ಅನ್ನ ಮಾಡಿದಾರ. ಇನ್ನ ಭೂಮಿಯ ಏಕೈಕ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಭೂಮಿ ಏಕೈಕ ನೈಸರ್ಗಿಕ ಉಪಗ್ರಹ ಯಾವ ಗ್ರಹ? ನೈಸರ್ಗಿಕ ಉಪಗ್ರಹ ಯಾವ್ದು ನೋಡೋಣ ಹೇಳ್ರಿ ಕಮೆಂಟ್ ಒಳಗ. ಯಾವ್ದು ಬರ್ತದ? ಚಂದ್ರ ಬರ್ತದ. ಯಾವ್ದು ಬರ್ತದ? ಚಂದ್ರ ಬರ್ತದ. ಚಂದ್ರ ಭೂಮಿಯಿಂದ ಎಷ್ಟು ದೂರದ? 3,84,400 ಕಿಲೋಮೀಟರ್ ದೂರದಲ್ಲಿ ಅದ. ಎಷ್ಟು ಕಿಲೋಮೀಟರ್ ದೂರದಲ್ಲಿ ಅದನ? 400 ಕಿಲೋಮೀಟರ್ ದೂರದಲ್ಲಿ ಅದನ ಆತ. ನೆಕ್ಸ್ಟ್ ಚಂದ್ರನ ಒಂದು ಭಾಗವನ್ನು ಮಾತ್ರ ನೋಡ್ತೀವಿ ನಾವು. ಭೂಮಿದು ಒಂದು ಭಾಗವನ್ನು ಮಾತ್ರ ನೋಡ್ತೀವಿ. ಅದಕ್ಕೆ ಕಾರಣ ಅಂದ್ರ ಭೂವಾಲುವಿಕೆ. ಯಾವ ವಾಲುವಿಕೆ? ಭೂವಾಲುವಿಕೆ ಅಂತ ಬರ್ತದ. ಚಂದ್ರನ ನಾವ್ ಯಾವಾಗ್ಲೂ ಏನಪ್ಪಾ ಅಂದ್ರ 59% ಅನ್ನು ಮಾತ್ರ ನೋಡ್ತೀವಿ. ಇನ್ನು ಉಳಿದ 50% ನಾವು ನೋಡೋಕ್ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ? 50% ಯಾಕೆ ಹಾಕಂಗಿಲ್ಲ ಅಂದ್ರ ಭೂಮಿಯ ಸುತ್ತ ಏನಪ್ಪಾ ಅಂದ್ರ ನೋಡ್ರಿ, ಭೂಮಿ ಸುತ್ತ ಯಾರು ಸುತ್ತಾರ?
ಚಂದ್ರ ಸುತ್ತನ. ಯಾರು ಸುತ್ತಾರ? ಚಂದ್ರ ಸುತ್ತನ. ನೆಕ್ಸ್ಟ್ ತನ್ನ ಸುತ್ತ ತಾನೇನಪ್ಪ ಅಂದ್ರ ಚಂದ್ರ ಸುತ್ತನ. ಇವು ಎರಡೂ ಸಮಯ, ಚಂದ್ರ ತನ್ನ ಸುತ್ತ ತಾ ಸುತ್ತುದು ಮತ್ತು ಭೂಮಿ ಸುತ್ತ ಸುತ್ತುದು ಎರಡೂ ಏನಪ್ಪಾ ಅಂದ್ರ ಸೇಮ್ ಸಮಯವಾಗಿರುವುದರಿಂದ ಚಂದ್ರನ ಕೇವಲ ಏನಪ್ಪಾ ಅಂದ್ರ 59ರಷ್ಟು ಭಾಗವನ್ನು ಮಾತ್ರ ನಾವ್ ಏನ್ ಮಾಡ್ತೀವಪ್ಪ ಅಂದ್ರ ನೋಡೋದಕ್ ಸಾಧ್ಯ ಅದ. ಈ ಚಂದ್ರನಿಂದನೇ ಯಾವುದರಿಂದ ಈ ಚಂದ್ರನಿಂದ ಏನಾಗ್ತಾವ ಭೂಮಿ ಮೇಲೆ ಉಬ್ಬರ ವಿಳಿತ ಕಂಡು ಬರ್ತಾವ. ಏನು ಕಂಡು ಬರ್ತಾವ? ಉಬ್ಬರ ವಿಳಿತ ಕಂಡು ಬರ್ತಾವ. ನೆಕ್ಸ್ಟ್ ಗ್ರಹಣಗಳು ಕಂಡು ಬರ್ತಾವ. ಏನ್ ಕಂಡು ಬರ್ತಾವ? ಗ್ರಹಣಗಳು ಕಂಡು ಬರ್ತಾವ. ನೋಡ್ರಿ, ಈ ಚಂದ್ರನಿಂದ ಭೂಮಿ ಮೇಲೆ ಏನೇನ್ ಕಂಡು ಅಂದ್ರೆ ಚಂದ್ರನ ಗುರುತ್ವಾಕರ್ಷಣ ಶಕ್ತಿಯಿಂದ ಏನಪ್ಪಾ ಅಂದ್ರ ಉಬ್ಬರ ವಿಳಿತಗಳು ಕಂಡು ಬರ್ತಾವ. ನೆಕ್ಸ್ಟ್ ಏನಪ್ಪಾ ಅಂದ್ರ ಗ್ರಹಣಗಳು ಕಂಡು ಬರ್ತಾವ. ಏನ್ ಬರ್ತಾವ? ಗ್ರಹಣಗಳು ಏನಪ್ಪಾ ಅಂದ್ರ ಕಂಡು ಬರ್ತಾವ. ನೆಕ್ಸ್ಟ್ ನೋಡ್ರಿ, ಇದೆ ನೋಡ್ರಿ ಭೂಮಿ. ಏನಿದು? ಭೂಮಿ. ಭೂಮಿ ಯಾವ ಆಕಾರದೊಳಗ ಇದಪ್ಪ ಅಂದ್ರ ಜಿಯಡ್ ಆಕಾರದೊಳಗ. ನಾವು 6ನೇ ತರಗತಿ ಪಠ್ಯ ಪುಸ್ತಕವನ್ನು ಅಧ್ಯಯನ ಮಾಡ್ತಿರುವಾಗ ಅದನ್ನ ಅಧ್ಯಯನ ಮಾಡಿದೀವಿ. ಭೂಮಿ ಯಾವ ಆಕಾರದೊಳಗದ? ಜಿಯಾಡ್ ಆಕಾರದೊಳಗದ. ಯಾವ ಆಕಾರದೊಳಗದ? ಜಿಯಾಡ್ ಆಕಾರದೊಳಗದ. ಇದಕ್ಕ ಭೂಮಿ ಆಕಾರ ಅಂತ ಕರಿತೀವಿ ನಾವು. ಲಘುಗೋಲ ಕಲ್ಪ ಅಂತ ಕರಿತೀವಿ. ಏನಂತ ಕರಿತೀವಿ? ಲಘು ಗೋಲ ಕಲ್ಪ ಅಂತ ಕರಿತೀವಿ. ನೋಡ್ರಿ, ಗಣಿತದ ಲೆಕ್ಕಾಚಾರದ ಪ್ರಕಾರ ಯಾವುದರ ಲೆಕ್ಕಾಚಾರ ಪ್ರಕಾರ? ಗಣಿತದ ಲೆಕ್ಕಾಚಾರ ಪ್ರಕಾರ ಸರ್ ಐಸಾಕ್ ನ್ಯೂಟನ್ ಬರ್ತಾರೆ. ಸರ್ ಐಸಾಕ್ ನ್ಯೂಟನ್ ಅವ್ರು ಬರ್ತಾನ. ಆತ ಯಾವ ದೇಶದವ ಹೇಳ್ರಿ ನೋಡೋಣ? ಸರ್ ಐಸಾಕ್ ನ್ಯೂಟನ್ ಯಾವ ದೇಶದವ? ಇಂಗ್ಲೆಂಡ್ ದೇಶದವ ಆತ. ಯಾವ ದೇಶದವ ಆತ? ಇಂಗ್ಲೆಂಡ್ ದೇಶದವ. ಈತ ಗಣಿತದ ಲೆಕ್ಕಾಚಾರವನ್ನು ಇಟ್ಟುಕೊಂಡು, ಯಾರು? ಸರ್ ಐಸಾಕ್ ನ್ಯೂಟನ್ ಗಣಿತದ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಭೂಮಿ ಸಂಪೂರ್ಣವಾಗಿ ವೃತ್ತಾಕಾರವಾಗಿಲ್ಲ ಅಂತ ಹೇಳಿದ. ಭೂಮಿ ಏನಾಗಿಲ್ಲ? ಸಂಪೂರ್ಣವಾಗಿ ವೃತ್ತಾಕಾರವಾಗಿಲ್ಲ ಅಂತ ಕೇಳ್ದ. ಆತ ಏನ್ ಹೇಳ್ತಾನ ನೋಡ್ರಿ, ಭೂಮಿ ಸಂಪೂರ್ಣವಾಗಿ ಏನಾಗಿಲ್ಲ ಅಂದ್ರ ವೃತ್ತಾಕಾರವಾಗಿಲ್ಲ ಅಂತ ಹೇಳ್ತಾನ. ಭೂಮಿ ಧ್ರುವ ಪ್ರದೇಶದಲ್ಲಿ, ಯಾವ ಪ್ರದೇಶದಲ್ಲಿ? ಧ್ರುವ ಪ್ರದೇಶದಲ್ಲಿ ಚಪ್ಪಟೆ ಆಗಿದೆ. ಧ್ರುವ ಪ್ರದೇಶದಲ್ಲಿ ಏನಾಗಿದೆ? ಚಪ್ಪಟೆ ಆಗಿದೆ. ಧ್ರುವ ಪ್ರದೇಶದಲ್ಲಿ ಚಪ್ಪಟೆ ಆಗ್ಯದ. ನೆಕ್ಸ್ಟ್ ಸಮಭಾಜಕ ವೃತ್ತ ಅಂತ ಬರ್ತದೆ. ಇದನ್ನ 0 ಡಿಗ್ರಿ ಅಕ್ಷಾಂಶ ಅಂತ ಕರಿತೀವಿ ನಾವು. ಸಮಭಾಜಕ ವೃತ್ತವನ್ನು ಏನಂತ ಕರಿತೀವಿ? 0 ಡಿಗ್ರಿ ಅಕ್ಷಾಂಶ ಅಂತ ಕರಿತೀವಿ. ಇಲ್ಲಿ ಭೂಮಿ ಉಬ್ಬಿದೆ ಅಂತ ಹೇಳ್ತಾನ. ಇಲ್ಲಿ ಏನಾಗ್ಯದ? ಭೂಮಿ ಉಬ್ಬಿದಂತೆ ಕಾಣ್ತದ. ಏನ್ ಕಾಣ್ತದ? ಭೂಮಿ ಉಬ್ಬಿದಂತೆ ಕಾಣ್ತದ. ಹಾಗಾಗಿ ಭೂಮಿ ಏನಾಗ್ಯದಪ್ಪ ಅಂದ್ರ ಸಂಪೂರ್ಣವಾಗಿ ವೃತ್ತಾಕಾರವಾಗಿಲ್ಲ. ಇದನ್ನೇ ಏನಂತ ಕರೆದ್ರಪ್ಪ ಅಂದ್ರ ಜಿಯಾಡ್ ಆಕಾರ ಅಂತ ಕರೆದ್ರು. ಇದನ್ನ ಏನಂತ ಕರೆದ್ರಪ್ಪ ಅಂದ್ರ ಲಘುಗೋಲ ಕಲ್ಪ ಅಂತ ಕರೆದ್ರು. ಇದಕ್ಕೆ ಇನ್ನೊಂದ್ ಹೆಸರು ಏನಪ್ಪ ಅಂದ್ರ ಭೂಮ್ಯಾಕಾರ. ನೋಡ್ರಿ, ಇನ್ನೇಮ್ ಹೇಳ್ತೀನಿ ನೋಡಿ, ಗಣಿತದ ಲೆಕ್ಕಾಚಾರವನ್ನ ಆಧಾರ ಇಟ್ಕೊಂಡು ಇಂಗ್ಲೆಂಡಿನ ಖಗೋಳಶಾಸ್ತ್ರಜ್ಞ ಅಥವಾ ಭೌತಶಾಸ್ತ್ರಜ್ಞ ಆದಂತ ಸರ್ ಐಸಾಕ್ ನ್ಯೂಟನ್ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಗಣಿತದ ಲೆಕ್ಕಾಚಾರ ಇಟ್ಕೊಂಡು ಭೂಮಿ ಸಂಪೂರ್ಣವಾಗಿ ವೃತ್ತಾಕಾರವಾಗಿಲ್ಲ ಅಂತ ಹೇಳ್ತಾನಾತ. ಏನಾಗಿಲ್ಲ? ವೃತ್ತಾಕಾರವಾಗಿಲ್ಲ. ಯಾಕೆ ವೃತ್ತಾಕಾರ ಆಗಿಲ್ಲ ಅಂದ್ರೆ ಧ್ರುವ ಪ್ರದೇಶಗಳ ಭೂಮಿ ಚಪ್ಪಟೆ ಆಗ್ಯದ ಅಂತ ಹೇಳ್ತಾನ. ಸಮಭಾಜಕ ವೃತ್ತದಲ್ಲಿ ಭೂಮಿ ಉಬ್ಬಿದಂತೆ ಕಾಣ್ತದ ಅಂತ ಹೇಳ್ತಾನ. ಅದನ್ನೇ ಏನಂತ ಕರೆದ್ರಪ್ಪ ಅಂದ್ರ ಜಿಯಾಡ್ ಆಕಾರ. ಕೆಲವರು ಎಲ್ಲರೂ ಭೂಮಿ ಗುಂಡಾಗಿದೆ ಅಥವಾ ದುಂಡಾಗಿದೆ ಅಂತ ಹೇಳ್ತಾರ. ತಪ್ಪು ಕಲ್ಪನೆ ಅದು. ಭೂಮಿ ಏನಾಗ್ಯದಪ್ಪ ಅಂದ್ರ ಜಿಯಾಡ್ ಆಕಾರ, ಗೋಲಾಕಾರವಾಗ್ಯದ. ಏನಾಗ್ಯದ? ಅದು ಭೂಮಿ ಗೋಲಾಕಾರವಾಗ್ಯದ. ಏನಾಗ್ಯದ? ಗೋಲಾಕಾರ. ಕಾರಣ ಧ್ರುವ ಪ್ರದೇಶದಲ್ಲಿ ಚಪ್ಪಟೆ ಆಗಿದ್ದು, ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಏನಪ್ಪಾ ಅಂದ್ರ ಅದು ಉಬ್ಬಿದಂತೆ ಕಾಣ್ತದ. ಇಲ್ಲೊಂದ್ ಸ್ವಲ್ಪ ಗುರುತ್ವ ಬಲ ಅಂತ ಬರ್ತದ. ಎಕ್ಸಾಮ್ಗೆ ಸಾಕಷ್ಟು ಬೇರೆ ಕೇಳಿದಾನ. ನೋಡ್ರಿ, ಗುರುತ್ವದ ಬಲ ನಾವು ಅಧ್ಯಯನ ಮಾಡೋದು ಅಂದ್ರೆ ಮೊದಲ ಬಾರಿಗೆ ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿದವ್ರು ಅಂದ್ರೆ ಸರ್ ಐಸಾಕ್ ನ್ಯೂಟನ್ ಬರ್ತಾನ. ಈ ಗುರುತ್ವ ಬಲ ಧ್ರುವ ಪ್ರದೇಶಗಳಲ್ಲಿ ಹೆಚ್ಚಾಗಿರ್ತದೋ ಏನ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಹೆಚ್ಚಾಗಿರ್ತದ ನೋಡ್ರಿ. ನೋಡ್ರಿ, ಗುರುತ್ವ ಬಲ ಯಾವಾಗ್ಲೂ ಏನಾಗಿರ್ತಪ್ಪ ಅಂದ್ರ ಇಲ್ಲಿ ಸಮಭಾಜಕ ವೃತ್ತದಲ್ಲಿ, ಯಾವ ವೃತ್ತದಲ್ಲಿ? ಸಮಭಾಜಕ ವೃತ್ತದಲ್ಲಿ ಕಡಿಮೆ ಇರ್ತದ. ಏನಿರ್ತದ? ಕಡಿಮೆ ಇರ್ತದ. ನೆಕ್ಸ್ಟ್ ನಾವು ಸಮಭಾಜಕ ವೃತ್ತದಿಂದ, ಯಾವ ವೃತ್ತದಿಂದ? ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶಕ್ಕೆ ಸಾಗದಂತೆ ಒಂದು ವಸ್ತುವಿನ ತೂಕ ಏನಾಗ್ತದಪ್ಪ ಅಂದ್ರೆ ಹೆಚ್ಚಾಗ್ತದ. ತೂಕ ಏನಾಗ್ತದೆ? ಹೆಚ್ಚಾಗ್ತದ. ನೋಡ್ರಿ, ಸಮಭಾಜಕ ವಸ್ತುವಿನ ತೂಕ ಅಂದ್ರ ವಸ್ತುವಿನ ತೂಕ ಕಡಿಮೆ ಇರ್ತದ. ನಾವು ಯಾವಾಗ ಸಮಭಾಜಕ ವೃತ್ತದಿಂದ ಹಿಡಿದು
ಧ್ರುವ ಪ್ರದೇಶ ಕಡೆಗೆ ಸಾಗದಂತೆ ಆ ವಸ್ತುವಿನ ತೂಕ ಏನಾಗ್ತದಪ್ಪ ಅಂದ್ರೆ ಹೆಚ್ಚಾಗ್ತದ. ಇದಕ್ಕೆ ಕಾರಣ ಏನು? ಇಲ್ಲಿ ಸಮಭಾಜಕ ವೃತ್ತದಲ್ಲಿ ವಸ್ತುವಿನ ತೂಕ ಕಡಿಮೆ ತೂಗುದ ಕಾರಣ ಏನಪ್ಪಾ ಅಂದ್ರೆ ಉಷ್ಣಾಂಶ ಬರ್ತದ. ಏನ್ ಬರ್ತದ? ಉಷ್ಣಾಂಶ ಬರ್ತದ. ಇಲ್ಲಿ ಯಾಕೆ ಅತಿ ಹೆಚ್ಚು ಉಷ್ಣಾಂಶ ಅದಂದ್ರ ಸೂರ್ಯನ ಕಿರಣಗಳು. ಯಾರ ಕಿರಣಗಳು? ಸೂರ್ಯನ ಕಿರಣಗಳು ನೇರವಾಗಿ ಏನಪ್ಪಾ ಅಂದ್ರ ಈ ಸಮಭಾಜಕ ವೃತ್ತದ ಮೇಲೆ ಬೀಳುತ್ತಾವ. ಹಾಗಾಗಿ ಇಲ್ಲಿ ಅಧಿಕ ಉಷ್ಣಾಂಶ ಕಂಡು ಬರ್ತದ. ಏನ್ ಕಂಡು ಬರ್ತದ? ಇಲ್ಲಿ ಅಧಿಕ ಉಷ್ಣಾಂಶ ಕಂಡು ಬರ್ತದ. ಹಾಗಾಗಿ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಗುರುತ್ವ ಶಕ್ತಿ ಕಮ್ಮಿ ಆಗ್ತದ. ಏನಾಗ್ತದ? ಗುರುತ್ವ ಶಕ್ತಿ ಕಮ್ಮಿ ಆಗ್ತದ. ನೆಕ್ಸ್ಟ್ ಹೀಗೆ ಮೇಲೆ ಹೋದಂತೆ ಏನಪ್ಪಾ ಅಂದ್ರ ವಸ್ತುವಿನ ಅಂದ್ರೆ ಏನಾಗ್ತದ? ತೂಕ ಹೆಚ್ಚಾಗ್ತದ. ಏನಾಗ್ತದ? ತೂಕ ಹೆಚ್ಚಾಗ್ತದ. ಮತ್ತೆ ಧ್ರುವ ಪ್ರದೇಶಗಳೆಲ್ಲದು ಶೂನ್ಯವಾಗಿರ್ತದ. ಏನಾಗಿರ್ತದ? ಧ್ರುವ ಪ್ರದೇಶಗಳಲ್ಲಿ ಶೂನ್ಯವಾಗಿರ್ತದ. ಏನಾಗಿರ್ತದ? ಶೂನ್ಯವಾಗಿರ್ತದ. ಏನಾಗಿರ್ತದ? ಶೂನ್ಯ ಆಗ್ತದ. ಆದ್ರ ವಸ್ತುವಿನ ತೂಕದಲ್ಲಿ ಬದಲಾವಣೆ ಆಗಿರ್ತದ. ದ್ರವ್ಯ ರಾಶಿಯಲ್ಲಿ ಏನಾಗಂಗಿಲ್ಲ ಅಂದ್ರೆ ಯಾವುದೇ ಬದಲಾವಣೆ ಕಂಡು ಬರಂಗಿಲ್ಲ. ಏನಾಗಂಗಿಲ್ಲ? ದ್ರವ್ಯ ರಾಶಿಯಲ್ಲಿ ಏನಪ್ಪಾ ಅಂದ್ರ ಬದಲಾವಣೆ ಕಂಡು ಬರುದಿಲ್ಲ. ಇದು ಏನಪ್ಪಾ ಅಂದ್ರ ಗುರುತ್ವ ಬಲಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿ. ಬಹಳಷ್ಟು ಸಲ ಏನಪ್ಪಾ ಅಂದ್ರ ನಮಗೆ ಎಕ್ಸಾಮ್ ಕೇಳಿದ ಕೆಪಿಎಸ್ ಎಕ್ಸಾಮ್ ಏನಪ್ಪಾ ಅಂದ್ರ ಕೇಳಿದಾನೆ ಸಾಕಷ್ಟು ಬಾರಿ. ಏನಪ್ಪಾ ಅಂದ್ರ ಈ ಧ್ರುವ ಪ್ರದೇಶಗಳಲ್ಲಿ ನೆಕ್ಸ್ಟ್ ಸಮಭಾಜಕ ವೃತ್ತದಲ್ಲಿ ವಸ್ತುವಿನ ತೂಕ ಏನಾಗ್ತದ ಅಂತ ಏನಪ್ಪಾ ಅಂದ್ರ ಆತ ಕೇಳಿದಾನೆ. ನೆಕ್ಸ್ಟ್ ಈ ಭೂಮಿಯ ಆಕಾರ ಮತ್ತು ಗಾತ್ರವನ್ನು ನಿರೂಪಿಸುವ ಅನೇಕ ನಿರ್ದೇಶನಗಳು ಏನಪ್ಪಾ ಅಂದ್ರ ನಮಗ್ ಕಂಡು ಬರ್ತಾವ ನೋಡ್ರಿ. ಇಲ್ಲೊಂದು ಇಂಪಾರ್ಟೆಂಟ್ ಮಾಹಿತಿ ತಿಳ್ಕೊಬೇಕು ನೀವು. ಇದು ಸಮಭಾಜಕ ವೃತ್ತದ ವ್ಯಾಸ. ಭೂಮಿಯ ಭೂಮಧ್ಯದಲ್ಲಿ ಹಾದು ಹೋಗಿರುವಂತ ರೇಖೆಯನ್ನು ನಾವ್ ಏನಪ್ಪಾ ಅಂದ್ರೆ ಇಕ್ವೇಟರ್ ಅಂತ ಕರಿತೀವಿ. ಇದಕ್ಕ ಕನ್ನಡದೊಳಗೆ ಏನಪ್ಪಾ ಅಂದ್ರ ಸಮಭಾಜಕ ವೃತ್ತ ಅಂತ ಕರಿತೀವಿ. ಏನಂತ ಕರಿತೀವಿ? ಅದನ್ನ ಸಮಭಾಜಕ ವೃತ್ತ ಅಂತ ಕರಿತೀವಿ. ಈ ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆ ಅಂದ್ರ 12,756 ಕಿಲೋಮೀಟರ್ ಅದ. ಎಷ್ಟದ? 12,756 ಕಿಲೋಮೀಟರ್ ಅದ. ನೆಕ್ಸ್ಟ್ ಇನ್ನ ಏನಪ್ಪಾ ಅಂದ್ರ ಧ್ರುವ ಪ್ರದೇಶದ ವ್ಯಾಸ ಏನು? ಧ್ರುವ ಪ್ರದೇಶ ವ್ಯಾಸ ಎಷ್ಟದ? 12,714 ಅದ. ಇವುಗಳ ಮಧ್ಯೆ ಡಿಫ್ರೆನ್ಸ್ ಎಷ್ಟದಪ್ಪ ಅಂದ್ರೆ 42 ಕಿಲೋಮೀಟರ್ ಅದ. ಎಷ್ಟು ಕಿಲೋಮೀಟರ್ ಅದ? 42 ಕಿಲೋಮೀಟರ್ ಅದ. ನೆಕ್ಸ್ಟ್ ಇನ್ನ ಸಮಭಾಜಕ ವೃತ್ತದ ಸುತ್ತಳತೆ ಎಷ್ಟಿದೆ? 40,075 ಕಿಲೋಮೀಟರ್ ಅದ. ಸಮಭಾಜಕ ವೃತ್ತದ ಸುತ್ತಳತೆ ಎಷ್ಟಿದಪ್ಪ ಅಂದ್ರ 40,075 ಕಿಲೋಮೀಟರ್ ಅದ. ಇನ್ನ ಧ್ರುವ ಪ್ರದೇಶದ ಸುತ್ತಳತೆ ಎಷ್ಟಿದೆಪ್ಪ ಅಂದ್ರ 40,008 ಕಿಲೋಮೀಟರ್ ಅದ. ಇವುಗಳ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ ಅಂದ್ರ 68 ಕಿಲೋಮೀಟರ್ ಅದ. ಎಷ್ಟು ಕಿಲೋಮೀಟರ್ ಅದ? 60 ಕಿಲೋಮೀಟರ್ ಅದ. ಇದ್ರ ಮೇಲೆ ನಮಗ್ ಗೊತ್ತಾಗ್ತದ ಭೂಮಿ ಗುಂಡಾಗಿಲ್ಲ. ಇಲ್ಲಿರುವಂತ ಸುತ್ತಳತೆ ಆಗಿರ್ಬೋದು. ನೆಕ್ಸ್ಟ್ ವ್ಯಾಸವನ್ನ ನಾವು ನೋಡಿದಾಗ ಇಲ್ಲೇನ ವ್ಯತ್ಯಾಸಗಳ ಕಂಡು ಬರ್ತಾವಲ್ಲ, ಈ ಅಂಕಿ ಅಂಶಗಳಿಂದ ನಾವು ಏನ್ ತಿಳ್ಕೊಬಹುದಪ್ಪ ಅಂದ್ರ ಭೂಮಿ ಗೋಲಾಕಾರವಾಗಿಲ್ಲ. ಏನಾಗಿಲ್ಲ? ಭೂಮಿ ಗೋಲಾಕಾರ ಆಗಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನ ಭೂಮಿಯ ಆಯಸ್ಸು ಅಂತ ಬರ್ತದ. ಏನು ಬರ್ತದ? ಭೂಮಿಯ ಆಯಸ್ಸು. ಭೂಮಿಯ ವಯಸ್ಸು ಅಥವಾ ಆಯುಷ್ ಎಷ್ಟಿದಪ್ಪ ಅಂದ್ರೆ 4.6 ಬಿಲಿಯನ್ ವರ್ಷಗಳ. ಎಷ್ಟು ವರ್ಷ ಅದ? 4.6 ಮಿಲಿಯನ್, ಸಾರಿ ಬಿಲಿಯನ್ ಅಲ್ಲ, ಮಿಲಿಯನ್ ವರ್ಷಗಳಷ್ಟು ಅದ. ಭೂಮಿಯ ವಯಸ್ಸನ್ನು ಮೊದಲು ಬಾರಿಗೆ ಅಂದಾಜು ಮಾಡಿದ ಕ್ಲೇರ್ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್. ಭೂಮಿಯ ವಯಸ್ಸನ್ನು ಮೊದಲು ಬಾರಿಗೆ ಅಂದಾಜು ಮಾಡಿದ ವ್ಯಕ್ತಿ ಯಾರಪ್ಪ ಅಂದ್ರ ಕ್ಲೇರ್ ಪ್ಯಾಟರ್ಸನ್ ಅಂತ ಬರ್ತಾನ. ಕ್ಲೇರ್ ಪ್ಯಾಟರ್ಸನ್ ಏನಪ್ಪಾ ಅಂದ್ರ ಭೂಮಿಯ ಮೊದಲು ಬಾರಿಗೆ ಏನಪ್ಪಾ ಅಂದ್ರ ಅದರ ವಯಸ್ಸನ್ನ ಅಂದಾಜು ಮಾಡ್ತಾನಂತ. ಇದೇನ್ ಮಾಡ್ತಾನೆ ಅಂತ? ವಯಸ್ಸನ್ನ ಅಂದಾಜು ಮಾಡ್ತಾನ. ಇನ್ನ ಭೂಮಿಯ ವಾಯುಮಂಡಲವನ್ನು ನೋಡ್ರಿ. ಭೂಮಿಯ ವಾಯುಮಂಡಲವನ್ನು ನೋಡಿದಾಗ ಇಲ್ಲಿ ಏನಪ್ಪಾ ಅಂದ್ರ ಪ್ರಮುಖವಾಗಿ ಒಂದಿಷ್ಟು ಅನಿಲಗಳ ಕಂಡು ಬರ್ತವೆ. ಒಂದು ಸಾರಜನಕ ಕಂಡು ಬರ್ತದ. ಎರಡನೇದು ಆಮ್ಲಜನಕ ಕಂಡು ಬರ್ತದ. ನೆಕ್ಸ್ಟ್ 3 ಆರ್ಗಾನ್ ಕಂಡು ಬರ್ತದ. ನೆಕ್ಸ್ಟ್ ಕೊನೆಯದಾಗ ಏನಪ್ಪಾ ಅಂದ್ರ ಕಾರ್ಬನ್ ಡೈಆಕ್ಸೈಡ್. ಏನ್ ಬರ್ತದ? ಕಾರ್ಬನ್ ಡೈಆಕ್ಸೈಡ್ ಅಥವಾ CO2 ಅಂತ ಏನಪ್ಪಾ ಅಂದ್ರೆ ನೀವು ಕರಿಬಹುದು. ನೋಡ್ರಿ, ಭೂಮಂಡಲದಲ್ಲಿ ವಾಯುಮಂಡಲದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುವ ಅನಿಲ ಯಾವ್ದಂದ್ರ ಸಾರಜನಕ ಬರ್ತದ. ಎಷ್ಟಿದೆಪ್ಪ ಅಂದ್ರೆ 78% ಅದ. ಇನ್ನು ಆಮ್ಲಜನಕ 21% ಅದ. ಆರ್ಗಾನ್ 0.93 ಅದ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಏನಪ್ಪಾ ಅಂದ್ರ 0.038 ಅಷ್ಟೇ ಏನಪ್ಪಾ ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಅದ.
ಇವೇನಪ್ಪಾ ಅಂದ್ರ ಭೂಮಿಯ ವಾಯುಮಂಡಲದಲ್ಲಿ ಕಂಡು ಬರುವಂತಹ ಪ್ರಮುಖವಾದ ಅನಿಲಗಳು. ಬಹಳ ಇಂಪಾರ್ಟೆಂಟ್ ನಮಗೆ ಕೇಳಿದನ್ ಸಾಕಷ್ಟು ಬಾರಿ. ಇದನ್ ಕೇಳಿದನ್. ಭೂ ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುವ ಅನಿಲವಾದ ಕೇಳೋಣ. ನೆಕ್ಸ್ಟ್ ಈ ಆಮ್ಲಜನಕ ಎಷ್ಟು ಪ್ರಮಾಣದಲ್ಲಿ ಕಂಡು ಬರ್ತದೆ ಅಂತ ಕೇಳೋಣ. ಕೆಲವೊಂದಿಷ್ಟು ಬುಕ್ನಾಗ 22% ಕೊಟ್ಟಿದ್ದಾನ. 21% ಅದ, ನೆಕ್ಸ್ಟ್ 22% ಅದ. ಮತ್ ನಿಮಗೆ ಎಕ್ಸಾಮ್ದೊಳಗೆ ಯಾವ್ದು ಹಾಕ್ಬೇಕಂತ ಕನ್ಫ್ಯೂಸ್ ಆಗ್ಬೋದು. ಆದ್ರ ಇವ್ ಎರಡರಲ್ಲಿ ಯಾವ್ದಾದ್ರು ಒಂದು ಕೊಡ್ತಾನೆ. ಎರಡು ಅಂತೂ ಏನ್ ಮಾಡಂದ್ರ ಆತ ಕೊಡಂಗಿಲ್ಲ. ಒಂದ್ ವೇಳೆ ಏನಾದ್ರೂ ಕೊಟ್ಟಿದ್ದೆ ಆದ್ರ ಏನಾಗ್ತದಪ್ಪ ಅಂದ್ರ ಕೆಲವೊಂದಿಷ್ಟು ಸಮಯದಲ್ಲಿ ಏನಪ್ಪ ಅಂದ್ರ ನಾವು ಗೋರ್ಮೆಂಟ್ ಬುಕ್ಸ್ ಅನ್ನ ಆಧಾರವಾಗಿ ಇಟ್ಕೊಂಡು ನಾವು ಏನಾದ್ರೂ ಅಪ್ಲೈ ಅಂದ್ರ ಅಬ್ಜೆಕ್ಷನ್ ಹಾಕಿದ್ವು ಅಂದ್ರ ಅಲ್ಲಿ ಗ್ರೇಸ್ ಸಿಗುವಂತ ಸಾಧ್ಯತೆ ಹೆಚ್ಚಿರ್ತದ. ಮತ್ತೆ ಈ ಭೂಮಿ ಮೇಲೆ ಏನಪ್ಪಾ ಅಂದ್ರೆ ಎಲ್ಲಾ ಗ್ರಹಗಳು ಉಸಿರಾಡುವುದಕ್ಕ ಯಾವ ಅನಿಲ ತಗೋತವಪ್ಪ ಅಂದ್ರ ಆಮ್ಲಜನಕವನ್ನು ತಗೋತ ಎಲ್ಲಾ ಸರ್ವೇ ಸಾಮಾನ್ಯ ಗೊತ್ತಿರುವಂತ ವಿಷಯ. ಹಾಗಾಗಿ ಇದಕ್ಕೆ ಏನಂತ ಕರಿತಂದ್ರ ಉಸಿರು ಅನಿಲ ಅಂತ ಕರಿತಾರೆ. ಇದಕ್ಕೆ ಏನಂತ ಕರಿತಾರೆ? ಇದಕ್ಕೆ ಉಸಿರು ಅನಿಲ ಅಂತ ಕರಿತಾರೆ. ಸಸ್ಯಗಳು ಉಸಿರಾಡುವುದಕ್ಕೆ ಯಾವ ಅನಿಲವನ್ನು ತೆಗೆದುಕೊಳ್ಳುತ್ತವ ಅಂತ ಪ್ರಶ್ನೆ ಕೇಳಿದಾನ. ಯಾವ ತಗೋತ ನೋಡೋಣ. ಆಲ್ಮೋಸ್ಟ್ ಆಲ್ ಬಹಳಷ್ಟು ಮಂದಿ ಏನ್ ತಿಳ್ಕೊತಾರಪ್ಪ, ಕಾರ್ಬನ್ ಡೈಆಕ್ಸೈಡ್ ಅಂತ ತಿಳ್ಕೊತಾರ. ತಪ್ಪಿದು. ಸಸ್ಯಗಳು ಉಸಿರಾಡುವುದಕ್ಕೆ ಯಾವ ಅನಿಲವನ್ನು ತೆಗೆದುಕೊಳ್ತವಪ್ಪ ಅಂದ್ರೆ ಆಮ್ಲಜನಕವನ್ನು ತೆಗೆದುಕೊಳ್ತಾವ. ಯಾವ ಅನಿಲವನ್ನು ತೆಗೆದುಕೊಳ್ತಾವ? ಆಮ್ಲಜನಕವನ್ನು ಕೈಗೊಳ್ತಾವ. ಆಮ್ಲಜನಕ ಏನಪ್ಪ ಅಂದ್ರೆ ಉಸಿರಾಡಕ್ ತಗೋತಾವ. ಕಾರ್ಬನ್ ಡೈಆಕ್ಸೈಡ್ ಏನಪ್ಪ ಅಂದ್ರ ಹೊರಗಾಗ್ತವ. ಆದ್ರ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡಿಬೇಕಾಗಿತ್ತಂದ್ರ ಅವಾಗ ಅವಶ್ಯಕವಾಗಿ ಯಾವ ಅನಿಲ ಬೇಕಾಗ್ತಂದ್ರ ಕಾರ್ಬನ್ ಡೈಆಕ್ಸೈಡ್ ಬೇಕು. ಸಾಕಷ್ಟು ಪ್ರಶ್ನೆ ಕೇಳಿದಾನ. ಮೋಸ್ಟ್ ಇಂಪಾರ್ಟೆಂಟ್. ಒಂದ್ಸಲ ಬೇಕಾದ್ರೆ ನೀವೇನ್ ಮಾಡ್ರಪ್ಪ ಅಂದ್ರ ನೋಟು ಬರ್ದಿಟ್ಕೊಡ್ರಿ. ನೆಕ್ಸ್ಟ್ ಭೂಮಿ ನೋಡ್ರಿ, ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಭೂಮಿ ಸೂರ್ಯನಿಂದ ಎಷ್ಟು ದೂರದಲ್ಲಿದೆ? 149.6 ದಶಲಕ್ಷ ಕಿಲೋಮೀಟರ್ ಇಂದ ದೂರ ಅದ. ಸೂರ್ಯನಿಂದ ಭೂಮಿ ಎಷ್ಟು ದೂರ ಇದೆಪ್ಪ ಅಂದ್ರ 149.6 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿ ಅದ. ನೆಕ್ಸ್ಟ್ ಶುಕ್ರ ಗ್ರಹ ಎಷ್ಟು ದೂರ ಇದೆ ನೋಡೋಣ ಹೇಳಿ. ಹಿಂದಿನ ತರಗತಿ ಒಳಗೆ ನಾವು ಕಲ್ತೀವಲ್ಲ. ಸೂರ್ಯನಿಂದ ಶುಕ್ರ ಗ್ರಹ ಎಷ್ಟು ದೂರದಲ್ಲಿ ಇದಪ್ಪ ಅಂದ್ರ 107 ದಶಲಕ್ಷ ಕಿಲೋಮೀಟರ್ ಅದ. ಭೂಮಿ ಎಷ್ಟಿದಪ್ಪ ಅಂದ್ರ 149.6 ದಶಲಕ್ಷ ಕಿಲೋಮೀಟರ್ ಏನಪ್ಪ ಅಂದ್ರ ಸೂರ್ಯನಿಂದ ದೂರ ಅದ. ಎಷ್ಟನೇ ಸ್ಥಾನದಲ್ಲಿ ಐತೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗ. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಭೂಮಿಯ ಆಕಾರ ಮತ್ತು ಗಾತ್ರವನ್ನು ನಮಗ ತಿಳ್ಕೋಬೇಕಾಗಿತ್ತಪ್ಪ ಅಂದ್ರ ಕೆಲವೊಂದಿಷ್ಟು ಏನಪ್ಪ ಅಂದ್ರ ಉದಾಹರಣೆಗಳನ್ನ ನಾವು ತಿಳ್ಕೊಬೇಕಾಗ್ತದ. ನಿದರ್ಶನಗಳನ್ನ ಏನಪ್ಪ ಅಂದ್ರ ತಿಳ್ಕೊಬೇಕಾಗ್ತದ. ನೋಡ್ರಿ, ಆಕಾಶಕಾಯಗಳು ಗೋಲಾಕಾರವಾಗಿರುವುದು. ನೀವ್ ಏನಪ್ಪ ಅಂದ್ರ ಎಲ್ಲರೂ ಏನೈತ್ರಿ, ಭೂಮಿ ಗುಂಡಾಗಿದೆ ಅಂತ ಹೇಳ್ತಾರೆ. ಕೆಲವೊಬ್ರು ಏನ್ ಹೇಳ್ತಾರಪ್ಪ ಅಂದ್ರ ಭೂಮಿ ಇಲ್ಲ, ಗುಂಡಾಗಿಲ್ಲ, ಜಿಯಾಡ್ ಆಕಾರದೊಳಗದ, ಗೋಲಾಕಾರವಾಗ್ಯದ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಬೇಕಲ್ಲ ಅಂತ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಮಂದಿ ವಾದ ಮಾಡ್ತಿರ್ತಾರೆ. ನೋಡ್ರಿ, ಆಕಾಶಕಾಯಗಳು ಸೌರವ್ಯೂಹದೊಳಗೆ ಏನಪ್ಪ ಅಂದ್ರ ಆಕಾಶಕಾಯಗಳು ಕಂಡು ಬರ್ತಾವ. ಸೌರವ್ಯೂಹವನ್ನ ಅಧ್ಯಯನ ಮಾಡುವಾಗ ನಾವ್ ಏನಪ್ಪ ಅಂದ್ರೆ ಆಡ್ತೀವಿ. ನೋಡ್ರಿ, ಇಲ್ಲಿ ಗ್ರಹಗಳು ಕಂಡು ಬರ್ತಾವ, ನಕ್ಷತ್ರಗಳು ಕಂಡು ಬರ್ತಾವ. ನೋಡ್ರಿ, ಆಕಾಶಕಾಯಗಳು ಯಾವ್ಯಾವ ಕಂಡು ಬರ್ತಾವ? ಗ್ರಹಗಳು ಕಂಡು ಬರ್ತಾವ, ನಕ್ಷತ್ರಗಳು ಕಂಡು ಬರ್ತಾವ, ಉಪಗ್ರಹಗಳು ಕಂಡು ಬರ್ತಾವ. ನೆಕ್ಸ್ಟ್ ಕ್ಷುದ್ರಗಳು ಕಂಡು ಬರ್ತಾವ. ಯಾವ ಗ್ರಹಗಳು? ಕ್ಷುದ್ರ ಗ್ರಹಗಳು ಕಂಡು ಬರ್ತಾವ. ಇವೆಲ್ಲಾ ಗ್ರಹಗಳು ಕಂಡು ಬರ್ತಾವಲ್ಲ, ಇವುಗಳೆಲ್ಲ ನೀವು ನೋಡಿರಿ, ನಾವು ನೋಡಿವಿ. ಇವು ಯಾವ ಆಕಾರದಲ್ಲಿ ಕಾಣ್ತಾವ ನೋಡೋಣ. ಒಂದ್ಸಲ ನೆನಪು ಮಾಡ್ಕೋರಿ. ಎಲ್ಲವೂ ಏನಾಗ್ಯದ? ಗೋಲಾಕಾರದಲ್ಲಿ ಒಳಗದಾವ. ಗ್ರಹಗಳು ಗೋಲಾಕಾರದೊಳಗದಾವ, ಉಪಗ್ರಹಗಳು ಗೋಲಾಕಾರದೊಳಗದಾವ, ನಕ್ಷತ್ರಗಳು ಗೋಲಾಕಾರದೊಳಗದಾವ. ನೆಕ್ಸ್ಟ್ ಕ್ಷುದ್ರಗಳು ಗೋಲಾಕಾರದೊಳಗದಾವ. ಎಲ್ಲಾ ಗ್ರಹಗಳು, ಎಲ್ಲಾ ಆಕಾಶಕಾಯಗಳು ಏನಪ್ಪಾ ಅಂದ್ರ ಗೋಲಾಕಾರದೊಳಗದ. ಭೂಮಿನೂ ಸಹ ಏನಪ್ಪಾ ಅಂದ್ರ ಎಲ್ಲಾ ಆಕಾಶಕಾಯಗಳಲ್ಲಿ ಇದು ಒಂದು ಆಕಾಶಕಾಯ ಅಲ್ಲ. ಹಾಗಾಗಿ ಇದನ್ನ ಏನ್ ಮಾಡ್ತಾರ, ಇದು ಗುಂಡಾಗಿದೆ ಅಂತ ಏನಪ್ಪಾ ಅಂದ್ರ ವಾದವನ್ನು ಮಂಡಿಸ್ತಾರ. ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ನಿಮಗಿಲ್ಲಿ, ಎಲ್ಲಾ ಆಕಾಶಕಾಯಗಳು ಏಕೆ ದುಂಡಾಗಿವೆ, ಏಕೆ ಗೋಲಾಕಾರವಾಗಿವೆ ಅಂತ ಒಂದ್ ಪ್ರಶ್ನೆ ಅಪ್ಪ. ಇದಕ್ ಕಾರಣ ಏನಪ್ಪಾ ಅಂದ್ರ ಎಲ್ಲಾ ಆಕಾಶಗಳಿಗೆ ಯಾವ ರೌಂಡ್ ಸುತ್ತಾಕಾರ ಅಂದ್ರ ಅವು ಅಂಡಾಕಾರದಲ್ಲಿ ಸುತ್ತತಾವ. ಯಾವ ಆಕಾರದಲ್ಲಿ ಸುತ್ತ? ಅಂಡಾಕಾರದಲ್ಲಿ ಸುತ್ತತಾವ. ಯಾರನ್ನು ಸುತ್ತ ಹಾಕ್ತಾವ? ಸೂರ್ಯನನ್ನು ಸುತ್ತ ಹಾಕ್ತಾವ. ಸೂರ್ಯನನ್ನು ಸುತ್ತ ಹಾಕುವಾಗ ಎಲ್ಲಾ ಗ್ರಹಗಳು ಏನಪ್ಪ ಅಂದ್ರೆ ವೇಗವಾಗಿ ತಿರುಗ್ತಾವ. ತಮ್ಮ ಸುತ್ತ ತಾವು ತಿರುಗ್ತಾವ. ನೆಕ್ಸ್ಟ್ ಸೂರ್ಯನನ್ನು ಸುತ್ತ. ಇನ್ನೊಂದು, ಈ ಗ್ರಹಗಳು ಗೋಲಾಕಾರವಾಗೋದಕ್ಕ ಕೇಂದ್ರ ಬಿಂದುವಿನಲ್ಲಿರುವಂತ, ಯಾವ ಬಿಂದುವಿನಲ್ಲಿರುವ? ಕೇಂದ್ರ ಬಿಂದುವಿನಲ್ಲಿರುವಂತ ಗುರುತ್ವ ಬಲ. ಯಾವ ಬಲ? ಗುರುತ್ವ ಬಲ ಹೆಚ್ಚಾಗಿರುವುದರಿಂದ
ಎಲ್ಲಾ ಆಕಾಶಕಾಯಿಗಳು ಬಂದ ಏನಪ್ಪಾ ಅಂದ್ರ ಅದರ ಸುತ್ತ ಏನಪ್ಪಾ ಅಂದ್ರ ಜಾಯಿಂಟ್ ಆಗ್ತವ. ಹಾಗಾಗಿ ಎಲ್ಲಾ ಗ್ರಹಗಳು ಏನಾಗಿದವಪ್ಪ ಅಂದ್ರ ಎಲ್ಲಾ ಆಕಾಶಕಾಯಿಗಳು ಏನಾಗಿದವಪ್ಪ ಅಂದ್ರ ಗುಂಡ ಅಂದ್ರ ಗೋಲಾಕಾರವಾಗ್ಯವ. ಏನಾಗ್ಯವ? ಗೋಲಾಕಾರವಾಗ್ಯವ. ಹಾಗಾಗಿ ಭೂಮಿನ ಒಂದು ಏನಪ್ಪಾ ಅಂದ್ರ ಇವುಗಳಲ್ಲಿ ಒಂದಾಗ್ಯದ. ಹಾಗಾಗಿ ಭೂಮಿನ ಏನಾಗ್ಯದ ಅಂತ ಹೇಳ್ತಾರಪ್ಪ ಅಂದ್ರ ಜಿಯಾಡಾಕಾರವಾಗ್ಯದ, ಗೋಲಾಕಾರವಾಗ್ಯದ ಅಂತ ಏನಪ್ಪಾ ಅಂದ್ರ ಈ ವಾದವನ್ನು ಮಂಡಿಸ್ತಾರ. ಏನ್ ಮಾಡ್ತಾರ? ಮಂಡಿಸ್ತಾರ. ಮತ್ ಇದು ಏನಪ್ಪಾ ಅಂದ್ರ ಸತ್ಯದಿಂದನೂ ಸಹ ಏನಪ್ಪಾ ಅಂದ್ರ ಕೂಡ್ಯದ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಎಲ್ಲಾ ಆಕಾಶಕಾಯಿಗಳು ನೋಡ್ರಿ. ಯಾವ್ದಾದ್ರು ಚೌಕ ಕಾಣ್ತದ ನೋಡ್ರಿ, ಇದನ್ನ ಹುಡುಕ್ರಿ ನೋಡೋಣ. ಎಲ್ಲಾ ಆಕಾಶಕಾಯಿಗಳು ಹೆಂಗ್ಯಾವ? ಗುಂಡಾಗ್ಯಾವ. ಹಾಗಾಗಿ ಭೂಮಿನೂ ಸಹ ಏನಪ್ಪಾ ಅಂದ್ರ ಒಂದು ಆಕಾಶಕಾಯವಾಗ್ಯದ. ಹಾಗಾಗಿ ಇದು ಸಹ ಏನಪ್ಪಾ ಅಂದ್ರ ಗೋಲಾಕಾರವಾಗಿದೆ ಅಂತ ವಾದ ಮಂಡಿಸ್ತಾರೆ. ನೆಕ್ಸ್ಟ್ ಚಂದ್ರಗ್ರಹಣಗಳು ಅಂತ ಬರ್ತಾವ. ಚಂದ್ರಗ್ರಹಣಗಳು ಚಂದ್ರಗ್ರಹಣ ಅಂತ ಬರ್ತದ. ಗ್ರಹಗಳಲ್ಲಿ ಎರಡು ವಿಧಗಳು, ಒಂದು ಸೂರ್ಯಗ್ರಹಣ, ಇನ್ನೊಂದು ಚಂದ್ರಗ್ರಹಣ ಅಂತ ಬರ್ತದ. ಚಂದ್ರಗ್ರಹಣ ಉಂಟಾಗಬೇಕಂದ್ರ ಸೂರ್ಯ ಮತ್ತು ಚಂದ್ರನ ಮಧ್ಯೆ ಏನಾದ್ರೂ ಭೂಮಿ ಬಂತಂದ್ರ ನೋಡ್ರಿ, ಸೂರ್ಯ ಇದೇನಪ್ಪಾ ಅಂದ್ರ ಸೂರ್ಯ ಅಥವಾ ಸನ್, ಸೂರ್ಯ, ಭೂಮಿ, ನೆಕ್ಸ್ಟ್ ಚಂದ್ರ. ನೋಡ್ರಿ, ಸೂರ್ಯನ ಮಧ್ಯೆ ಮತ್ತು ಚಂದ್ರನ ಮಧ್ಯೆ, ಯಾರ ಮಧ್ಯೆ? ಸೂರ್ಯನ ಮಧ್ಯೆ ಚಂದ್ರನ ಮಧ್ಯೆ ಏನಾದ್ರೂ ಭೂಮಿ ಬಂತಂದ್ರ ಅದನ್ನ ನಾವು ಏನಂತೀವಿ ಅಂದ್ರೆ ಚಂದ್ರಗ್ರಹಣ ಅಂತ ಕರಿತೀವಿ. ಸೂರ್ಯನ ಬೆಳಕು ಯಾವುದು? ಸೂರ್ಯನ ಬೆಳಕು ಏನಾಗಂಗಿಲ್ಲಪ್ಪ ಅಂದ್ರೆ ಚಂದ್ರನ ಮೇಲೆ ಬೀಳುವುದಿಲ್ಲ. ಅದ್ರ ಸಲುವಾಗಿ ಅವಾಗ ಏನಾಗ್ತದಪ್ಪ ಅಂದ್ರೆ ಚಂದ್ರ ಏನಾಗ್ತದ? ಮರೆ ಆಗ್ತದ. ಚಂದ್ರನಿಗೆ ಸ್ವಂತವಾದ ಬೆಳಕಿಲ್ಲ, ಏನಿಲ್ಲ, ಸ್ವಂತವಾದ ಬೆಳಕಿಲ್ಲ. ಚಂದ್ರನ ಬಗ್ಗೆ ಅಧ್ಯಯನ ಮಾಡುವಾಗ ಹೇಳ್ತೀನಿ ನಿಮ್ಗೆ. ನೋಡ್ರಿ, ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವು ಏನ್ ಅಧ್ಯಯನ ಮಾಡಬೇಕಂತಂದ್ರ ಭೂಮಿ ಯಾಕೆ ಗೋಲಾಕಾರವಾಗ್ಯದ, ಅದಕ್ಕ ನಿದರ್ಶನಗಳು ಏನೇನ್ ಅದಾವ ಅನ್ನೋದ್ರ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಈ ಗ್ರಹಗಳ ಬಗ್ಗೆ ಈ ಗ್ರಹಣಗಳ ಬಗ್ಗೆ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ನಾವು ತಿಳ್ಕೊಂಡು, ಇಲ್ಲಿ ಸೂರ್ಯ ಅದನ, ಇಲ್ಲಿ ಚಂದ್ರ ಅದನ, ಇಲ್ಲಿ ಏನಪ್ಪಾ ಅಂದ್ರ ಭೂಮಿ ಅದ. ಇಲ್ಲಿ ಏನಾಗಿದೆ? ಇಲ್ಲಿ ಭೂಮಿ ಅದ. ಈ ಸಲ ಇಲ್ಲಿ ಏನಪ್ಪಾ ಅಂದ್ರ ಒಂದಿಷ್ಟು ಇಮೇಜ್ ಅದ ನೋಡ್ರಿ. ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನದ? ಭೂಮಿ ಅದ. ಇಲ್ಲಿ ಏನಪ್ಪಾ ಅಂದ್ರ ಮೂನ್ ಅದ. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರ ಸನ್. ಈ ಸೂರ್ಯನಿಂದ ಬೆಳಕು ಭೂಮಿ ಮೇಲೆ ಬಿದ್ದಾಗ ಭೂಮಿಯ ನೆರಳು ಎಲ್ಲಾಗ್ತದಪ್ಪ ಅಂದ್ರೆ ಚಂದ್ರನ ಮೇಲೆ ಬೀಳುತ್ತದ. ಆ ಭೂಮಿ ನೆರಳು ಚಂದ್ರನ ಮೇಲೆ ಯಾವ ತರ? ಗೋಲಾಕಾರವಾಗಿ ಬೀಳುತ್ತದ. ಹಾಗಾಗಿ ಭೂಮಿ ಏನಾಗಿದಪ್ಪ ಅಂದ್ರ ಏನಾಗಿದೆ ಅಂತ ಹೇಳಾರ? ಗೋಲಾಕಾರವಾಗಿದೆ ಅಂತ ಹೇಳಾರ. ಇದನ್ನು ಮೊದಲು ಬಾರಿಗೆ ಯಾರು ಈ ವಾದವನ್ನು ಮಂಡಿಸ್ತಾರಪ್ಪ ಅಂದ್ರೆ ಅರಿಸ್ಟಾಟಲ್ ಮಂಡಿಸ್ತಾರ. ಯಾರು ಮಂಡಿಸ್ತಾರ ಇದನ್ನ ವಾದವನ್ನು? ಮೊದಲು ಬಾರಿ ಏನಪ್ಪಾ ಅಂದ್ರ ಅರಿಸ್ಟಾಟಲ್ ಮಂಡಿಸ್ತಾನ. ಸೂರ್ಯ ಮತ್ತು ಚಂದ್ರನ ಮಧ್ಯೆ ಭೂಮಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದ. ಅವಾಗ ಇದು ಭೂಮಿ ಅಂತ ನೆರಳು ಬಿದ್ದಾಗ ಭೂಮಿ ಅಂದ್ರೆ ಅದರ ನೆರಳು ಯಾವ್ದಿಂದ ಗೋಲಾಕಾರವಾಗಿ ಕಾಣ್ತದ. ಇದನ್ನ ಮೊದಲು ಬಾರಿಗೆ ಯಾರು ಪ್ರಸ್ತಾಪ ಮಾಡ್ತಾರ? ಅರಿಸ್ಟಾಟಲ್ ಪ್ರಸ್ತಾಪ ಮಾಡ್ತಾನೆ. ಇದನ್ನು ಈ ವಾದವನ್ನು ಮಂಡಿಸಿದ ಅಂದ್ರೆ ಈ ವಾದವನ್ನು ಪುಷ್ಟೀಕರಿಸಿದವರು ಯಾರಪ್ಪ ಅಂದ್ರೆ ಟಾಲಮಿ ಬರ್ತಾನೆ. ಯಾರು ಬರ್ತಾರ? ಟಾಲಮಿ ಏನ್ ಮಾಡ್ತಾನಪ್ಪ ಅಂದ್ರೆ ಈ ವಾದವನ್ನ ಏನಪ್ಪಾ ಅಂದ್ರ ಪುಷ್ಟೀಕರಿಸ್ತಾನೆ. ಇಲ್ಲ, ಅರಿಸ್ಟಾಟಲ್ ಹೇಳಿದ್ದೇನದ ಸರಿಯಾದ. ಸೂರ್ಯ ಮತ್ತು ಚಂದ್ರಗ್ರಹಣ ಅಂದ್ರೆ ಚಂದ್ರ ಮಧ್ಯೆ ಭೂಮಿ ಬಂದಾಗ ಚಂದ್ರಗ್ರಹಣ ಉಂಟಾಗ್ತದ. ಅವಾಗ ಭೂಮಿ ನೆರಳಿನಪ್ಪ ಚಂದ್ರನ ಮೇಲೆ ಬೀಳುತ್ತದ. ಯಾರ ಮೇಲೆ ಬೀಳ್ತದ? ಚಂದ್ರನ ಮೇಲೆ ಬೀಳ್ತದ. ಆ ನೆರಳು ಯಾವ ರೀತಿಯಲ್ಲಪ್ಪ ಅಂದ್ರ ಗೋಲಾಕಾರವಾಗಿದೆ ಅಂತ ಏನಪ್ಪಾ ಅಂದ್ರ ಇದ ಟಾಲಮಿ ಆ ವಾದವನ್ನ ಏನಪ್ಪಾ ಅಂದ್ರ ಎತ್ತಿ ಹಿಡಿತಾನ. ಇನ್ನೊಂದು, ಈ ಭೂಮಿಯ ಗೋಲಾಕಾರದ ಬಗ್ಗೆ, ಯಾವುದ್ರ ಬಗ್ಗೆ? ಭೂಮಿಯ ಗೋಲಾಕಾರ ಅಥವಾ ಆಕಾರದ ಬಗ್ಗೆ ಅತ್ಯಂತ ಹಳೇದಾದ ನಿರ್ದೇಶನವಾಗ್ಯದ. ಇದು ಏನಾಗ್ಯದ? ನಿದರ್ಶನವಾಗ್ಯದ. ಅತ್ಯಂತ ಹಳೇದಾದ ನಿದರ್ಶನ ಯಾವುದಪ್ಪ ಅಂದ್ರ ಚಂದ್ರಗ್ರಹಣವಾಗಿದೆ. ಯಾವ್ದಾಗ್ಯದ? ಚಂದ್ರಗ್ರಹಣವಾಗ್ಯದ. ಇನ್ನ ಸೂರ್ಯಗ್ರಹಣ, ಸೂರ್ಯ ಭೂಮಿ ಮಧ್ಯೆ ಏನಾದ್ರೂ ಚಂದ್ರ ಬಂದಂದ್ರ ಅದು ಏನಾಗ್ತದಪ್ಪ ಅಂದ್ರ ಸೂರ್ಯಗ್ರಹಣವಾಗ್ತದ. ಅದು ಏನಾಗ್ತದ? ಸೂರ್ಯಗ್ರಹಣ ಆಗ್ತದ. ಇದು ಇಮೇಜ್ ಒಂದ್ಸಲ ನೀವೇನಪ್ಪ ಅಂದ್ರ ನೋಡಿದ್ರಂದ್ರ ನಿಮಗೆಲ್ಲ ಗೊತ್ತಾಗ್ತದೆ. ನೆಕ್ಸ್ಟ್ ಸೂರ್ಯೋದಯ ಮತ್ತು ಸೂರ್ಯಾಸ್ತ. ನೋಡ್ರಿ, ಭೂಮಿ ಚಪ್ಪಟೆ ಆಗಿದ್ದರೆ ಇಂಪಾರ್ಟೆಂಟ್ ನೋಡ್ರಿ, ಕೆಲವೊಬ್ರು ಏನಾಗ್ಯದಪ್ಪ ಅಂದ್ರ ಭೂಮಿ ಚಪ್ಪಟೆ ಆಗಿದ್ರೆ ಸೂರ್ಯಾಸ್ತ ಸೂರ್ಯೋದಯ ಏಕಕಾಲಕ್ಕೆ ಆಗ್ಬೇಕಾಗಿತ್ತು. ನೋಡ್ರಿ, ಇಲ್ಲಿ ಇಂಡಿಯಾದೊಳಗ ಭಾರತದೊಳಗ ಏನಪ್ಪಾ ಅಂದ್ 6 ಗಂಟೆಗೆ ಸೂರ್ಯ ಉದಯವಾದ್ರ ಇಂಗ್ಲೆಂಡ್ ಒಳಗು ಏನಪ್ಪಾ ಅಂದ್ರ ಸೂರ್ಯೋದಯ ಎಷ್ಟಕ್ಕಾಗಬೇಕು? 6 ಗಂಟೆಗೆ ಆಗ್ಬೇಕಾಗಿತ್ತು. ಇಲ್ಲ, ಅಮೆರಿಕದೊಳಗ 6 ಗಂಟೆಗೆ ಆದ್ರ ಇಂಡಿಯಾದೊಳಗನ 6 ಗಂಟೆಗೆ ಆಗ್ಬೇಕಾಗಿತ್ತು. ಇದು ಭೂಮಿ ಚಪ್ಪಟಿ ಆಗಿದ್ರ ಆದ್ರ ಈ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಇದು ಏನಾಗ್ಯದಪ್ಪ ಅಂದ್ರ ದೇಶದಿಂದ ದೇಶಕ್ಕೆ ಬೇರೆ ಆಗ್ಯದ, ಸ್ಥಳದಿಂದ ಸ್ಥಳಕ್ಕೆ ಬೇರೆ ಆಗ್ಯದ. ನಮ್ಮ ಭಾರತವನ್ನೇ ತಗೋರಿ ನೀವು. ನಮ್ಮ ಭಾರತದಲ್ಲಿ ಮೊದಲು ಬಾರಿಗೆ ಸೂರ್ಯೋದಯ ಎಲ್ಲಿ ಆಗ್ತದಪ್ಪ ಅಂದ್ರೆ ಅರುಣಾಚಲ ಪ್ರದೇಶದೊಳಗ ಆಗ್ತದ.
ಮತ್ತೆ ಸೂರ್ಯೋದಯ ಅಂದ್ರೆ ಸೂರ್ಯಾಸ್ತ ಕೊನೆಗೆ ಇಲ್ಲಿ ಆಗ್ತದಪ್ಪ ಅಂದ್ರೆ ಗುಜರಾತ್ ಒಳಗ ಆಗ್ತದ. ಎಲ್ಲಿ ಆಗ್ತದ? ಗುಜರಾತ್ ಒಳಗ ಆಗ್ತದ. ಇದೇ ಕಾರಣದಿಂದ ಏನಪ್ಪಾ ಅಂದ್ರೆ ಭೂಮಿ ಚಪ್ಪಟ್ಟಾಗಿಲ್ಲ. ಒಂದ್ ವೇಳೆ ಭೂಮಿ ಚಪ್ಪಟ್ಟಾಗಿತ್ತಂದ್ರ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಒಂದೇ ಕಾಲಕ್ಕೆ ಆಗ್ಬೇಕಾಗಿತ್ತು, ಏಕಕಾಲದಲ್ಲಿ ಆಗ್ಬೇಕಾಗಿತ್ತು. ಇದು ಏಕಕಾಲದಲ್ಲಿ ಆಗಲ್ಲ ಅಂದ್ರೆ ಭೂಮಿ ಏನಾಗಿಲ್ಲ, ಚಪ್ಪಟೆ ಆಗಿಲ್ಲ. ಭೂಮಿ ಯಾವ ಆಕಾರದೊಳಗದಪ್ಪ ಅಂದ್ರ ಗೋಲಾಕಾರದೊಳಗೆ ಏನಪ್ಪ ಅಂದ್ರ ಐತಂತ ಏನಪ್ಪ ಅಂದ್ರ ವಾದವನ್ನ ಮಂಡಿಸ್ತಾರೆ. ನೆಕ್ಸ್ಟ್ ನೆಕ್ಸ್ಟ್ ಭೂಪರಾಟನೆ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ಭೂಪರಾಟನೆ ಮಾಡಿದವರು ಯಾರಪ್ಪ ಅಂದ್ರ ಮೇಗಲಾನ್ ಬರ್ತಾನ. ಯಾರು? ಫರ್ಡಿನಾಂಡ್ ಮೇಗಲಾನ್ ಬರ್ತಾನ. ಈತ ಯಾವ ದೇಶದ? ಪೋರ್ಚುಗೀಸ್ ನಾವಿಕ ಆತ. ಯಾವ ದೇಶದ? ಪೋರ್ಚುಗೀಸ್ ನಾವಿಕ ಈತ. ಈತ ತನ್ನ ತಂಡದೊಂದಿಗೆ ವಿಕ್ಟೋರಿಯಾ ಎಂಬ ಹಡಗನ್ನು ತೆಗೆದುಕೊಡ್ತಾನೆ. ಯಾವ ಹಡಗನ್ನು ತೆಗೆದುಕೊಂಡು ನೀವು? ವಿಕ್ಟೋರಿಯಾ ಹಡಗನ್ನು ತೆಗೆದುಕೊಳ್ತಾನ. ತೆಗೆದುಕೊಂಡು ಏನ್ ಮಾಡ್ತಾನಪ್ಪ ಅಂದ್ರ ಈತ ಭೂ ಪರ್ಯಟನೆ ಅಂದ್ರ ಪ್ರಪಂಚವನ್ನು ಸುತ್ತಾಕ್ತಾನಂತ. ಏನಾಗ್ತಾನ ಆತ? ಪ್ರಪಂಚವನ್ನು ಸುತ್ತಾಕ್ತಾನೆ. ಇಲ್ಲದಾರು ಇವರೇ ಫರ್ಡಿನಾಂಡ್ ಮೇಗಲಾನ್. ಈತ ಭೂಮಿಯನ್ನು ಯಾವ ರೀತಿಯಲ್ಲಿ ಇಲ್ಲಿದೆ ಅಂತ ಇದೇನಪ್ಪ ಅಂದ್ರ ಸ್ಪೇನ್. ಇಲ್ಲಿಂದ ಆತ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಪ್ರಯಾಣವನ್ನು ಬೆಳೆಸ್ತಾನ. ಬೆಳೆಸಿಗೆಸಿ ಏನಪ್ಪಾ ಅಂದ್ರ ಭೂಮಿಯನ್ನು ಸಂಪೂರ್ಣವಾಗಿ ಏನಪ್ಪಾ ಅಂದ್ರ ಒಂದು ಸುತ್ತಾನಿತ. ಭೂಮಿಯನ್ನು ಸಂಪೂರ್ಣವಾಗಿ ಸುತ್ತು ಹಾಕಿದ ನಾವಿಕ ಅಥವಾ ವ್ಯಕ್ತಿ ಯಾರಂತ ಕೇಳ ಫರ್ಡಿನಾಂಡ್ ಮೇಗಲಾನ್ ಅಂತ ಹೇಳ್ಬೇಕು ನಾವು. ಈತ ಏನ್ ವಾದ ಮಂಡಿಸ್ತಾನಂದ್ರ ಭೂಮಿ ಚಪ್ಪಟೆ ಆಗಿದ್ದರೆ ಭೂಮಿ ಚಪ್ಪಟೆ ಆಗಿದ್ದರೆ ಭೂಪರ್ಯಟನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಭೂಮಿ ಗುಂಡಾಗಿರುವುದಿಂದಲೇ ಭೂಮಿ ಏನಾಗ ಗೋಲಾಕಾರವಾಗಿರುವುದಿಂದಲೇ ಏನಪ್ಪಾ ಅಂದ್ರ ಒಬ್ಬ ವ್ಯಕ್ತಿ ಒಂದು ಸ್ಥಳದಿಂದ ಏನಪ್ಪಾ ಅಂದ್ರ ಪ್ರಯಾಣ ಬೆಳೆಸಿದಂದ್ರ ಮತ್ತೆ ಅದೇ ಸ್ಥಳಕ್ಕೆ ಬಂದು ತಲುಪ್ತಾನ. ಇದು ಬಂದು ತಲುಪ್ತಾನಪ್ಪ ಅಂದ್ರ ಇದ ಕಾರಣ ಏನಪ್ಪಾ ಅಂದ್ರ ಭೂಮಿ ಗೋಲಾಕಾರವಾಗಿದೆ. ಏನಾಗ್ಯದ? ಭೂಮಿ ಗೋಲಾಕಾರ ಆಗ್ಯದ. ಒಂದ್ ವೇಳೆ ಭೂಮಿ ಚಪ್ಪಟೆ ಆಗಿದ್ರೆ ಇದು ಸಾಧ್ಯವಿಲ್ಲ ಅಂತ ಏನ್ ಮಾಡ್ತಾನಪ್ಪ ಅಂದ್ರ ಫರ್ಡಿನಾಂಡ್ ಮೇಗಲ್ನಿಂದ ಏನಪ್ಪ ಅಂದ್ರ ಆತ ತಿಳಿದು ಬರ್ತಾನ. ಇಲ್ಲೊಂದು ಪಾಯಿಂಟ್ ಅನ್ನ ನೆನಪಿಟ್ಕೋಬೇಕು ನೀವು. ಭೂಮಿಯನ್ನು ಭೂಪ್ರದಕ್ಷಿಣ ಹಾಕಿದ ಪ್ರಪಂಚದ ಮೊದಲ ಹಡಗು, ಭೂಪ್ರದಕ್ಷಿಣವನ್ನು ಹಾಕಿದ ಪ್ರಪಂಚದ ಮೊದಲ ಹಡಗು ಯಾವ್ದಪ್ಪ ಅಂದ್ರ ವಿಕ್ಟೋರಿಯಾ. ವ್ಯಕ್ತಿ ಯಾರಪ್ಪ ಅಂದ್ರ ಫರ್ಡಿನಾಂಡ್ ಮೇಗಲಾನ್. ಯಾರು ಬರ್ತಾರ? ಫರ್ಡಿನಾಂಡ್ ಮೇಗಲಾನ ಬರ್ತಾನೆ. ಇದೇನು ಫರ್ಡಿನಾಂಡ್ ಮೇಗಲಾನ ಇಲ್ಲಿ ನೋಡ್ರಿ. ನೆಕ್ಸ್ಟ್ ಬೆಡ್ ಫೋರ್ಡ್ ಲೆವೆಲ್ ಪ್ರಯೋಗ ಅಂತ ಬರ್ತದ. ಯಾವುದು? ಬೆಡ್ ಫೋರ್ಡ್ ಲೆವೆಲ್ ಪ್ರಯೋಗ ಅಂತ ಬರ್ತದ. ಈ ಪ್ರಯೋಗವನ್ನ ಯಾರು ಮಾಡ್ತಾರ? ಈ ಪ್ರಯೋಗವನ್ನು ಯಾರು ಮಾಡ್ತಾರಪ್ಪ ಅಂದ್ರ ಅಲ್ಫ್ರೆಡ್. ಯಾರು ಮಾಡ್ತಾರ? ಅಲ್ಫ್ರೆಡ್ ರಸಲ್ ವೆಲ್ಲಾಸಿ ಅಂತ ಬರ್ತಾರ. ಯಾರು ಬರ್ತಾರ? ವೆಲ್ಲಾಸಿ ಅಂತ ಬರ್ತಾನೆ. ಈತ ಈ ಪ್ರಯೋಗವನ್ನು ಯಾವಾಗ ಮಾಡ್ತಾನಪ್ಪ ಅಂದ್ರ 1956 ಒಳಗೆ ಮಾಡ್ತಾನ. ಎಷ್ಟರೊಳಗೆ ಮಾಡ್ತಾನ? 1956 ಒಳಗೆ ಮಾಡ್ತಾನ. ಈತ ಇಂಗ್ಲೆಂಡ್ ದೇಶದ ಯಾವ ದೇಶದಾಗ ಈ ಪ್ರಯೋಗ ಮಾಡ್ತಾನಪ್ಪ ಅಂದ್ರ ಇಂಗ್ಲೆಂಡ್ ದೇಶದ ಬೆಡ್ ಫೋರ್ಡ್ ಕಾಲುವೆಗೆ ಹೋಗ್ತಾನ. ಏನ್ ಮಾಡ್ತಾನ? ಬೆಡ್ ಫೋರ್ಡ್ ಕಾಲುವೆಗೆ ಹೋಗ್ತಾನ ಆತ. ಬೆಡ್ ಫೋರ್ಡ್ ಕಾಲುವೆಗೆ ಹೋಗಿ ಏನ್ ಮಾಡ್ತಾನಪ್ಪ ಅಂದ್ರ ಅಲ್ಲಿ ಒಂದು ಸ್ಟೆಥೋಸ್ಕೋಪ್ ಇಡ್ತಾನ. ಒಂದು ದೂರದರ್ಶಕವನ್ನು ಇಡ್ತಾನ. ಸಾರಿ, ಸ್ಟೆಥೋಸ್ಕೋಪ್ ಅಲ್ಲ, ಟೆಲಿಸ್ಕೋಪ್ ಅದು. ಯಾವುದು? ಟೆಲಿಸ್ಕೋಪ್. ಈತ ಟೆಲಿಸ್ಕೋಪ್ ಅನ್ನ ಇಡ್ತಾನ. ಇಟ್ಟಿಗೆ ನೋಡ್ರಿ, ಈ ಇಮೇಜ್ ಅನ್ನು ನೋಡ್ಬಿಡ್ರಿ ಒಂದ್ಸಲ ಗೊತ್ತಾಗ್ತದೆ. ಈತ ಬೆಡ್ಫೋರ್ಡ್ ಕಾಲುವೆಯಲ್ಲಿ ಏನಪ್ಪಾ ಅಂದ್ರ 3 ಏನ್ ಮಾಡ್ತಾನಪ್ಪ ಅಂದ್ರ ಕೋಲನ್ನ ತಗೋತಾನ. ಈತ ಏನ್ ಮಾಡ್ತಾನ? ಈ ರೀತಿ ಏನಪ್ಪಾ ಅಂದ್ರ ಒಂದು ಸಮತಟ್ಟವಾದ ಪ್ರದೇಶದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಆತ 3 ಕೋಲನ್ನ ತಗೋತಾನ. ಈಗ ಏನಪ್ಪಾ ಅಂದ್ರ 3 ಕೋಲುಗಳನ್ನ ಏನಪ್ಪಾ ಅಂದ್ರ ಸಾಲಾಗಿ ಇಡ್ತಾನ. ಸಾಲಾಗಿ ಇಟ್ಟೇನಪ್ಪ ಅಂದ್ರ ತಾನು ತಂದಿರುವಂತ ಟೆಲಿಸ್ಕೋಪ್ ಲಿಂದ ಏನ್ ಮಾಡ್ತಾನಪ್ಪ ಅಂದ್ರ ಅವುಗಳನ್ನ ಏನಪ್ಪಾ ಅಂದ್ರ ನೋಡ್ತಾನಂತ. ಏನ್ ಮಾಡ್ತಾನ? ಅವುಗಳನ್ನ ನೋಡ್ತಾನ. ಅವುಗಳನ್ನ ನೋಡಿದಾಗ ಏನಾಗ್ತದಪ್ಪ ಅಂದ್ರ 3 ಒಂದೇ ಸಮನದಲ್ಲಿ ಕಂಡು ಬರಂಗಿಲ್ಲ. ಮಧ್ಯದಲ್ಲಿರುವಂತಹ ಕೋಲು ಎತ್ತರದಲ್ಲಿ ಕಂಡು ಬರ್ತದ. ಏನ್ ಕಂಡು ಬರ್ತದ? ಎತ್ತರದಲ್ಲಿ ಕಂಡು ಬರ್ತದ. ಇವೆರಡು ಏನಪ್ಪಾ ಅಂದ್ರ ಸಮನ ಕಂಡು ಬರ್ತದ. ಇದರ ಆಧಾರ ಮೇಲೆ ಆತ ಏನಂತಂದ್ರ ಭೂಮಿ ಏನಾಗಿಲ್ಲಪ್ಪ ಅಂದ್ರ ಚಪ್ಪಟೆ ಆಗಿಲ್ಲ. ಏನಾಗಿಲ್ಲ? ಚಪ್ಪಟಾಗಿಲ್ಲ. ಭೂಮಿ ಏನಾಗಿದೆಪ್ಪ ಅಂದ್ರ ಗೋಲಾಕಾರವಾಗಿದೆ. ಏನಾಗ್ಯದ? ಗೋಲಾಕಾರವಾಗ್ಯದ. ಏನಾಗ್ಯದ? ಗೋಲಾಕಾರವಾಗ್ಯದ. ಒಂದ್ ವೇಳೆ ಭೂಮಿ ಚಪ್ಪಟೆ ಆಗಿದ್ದರೆ ಏನಾಗಿದ್ರ? ಭೂಮಿ ಚಪ್ಪಟೆ ಆಗಿದ್ರ ಇವು 3 ಕೋಲು ಏನಾಗಬೇಕಾಗಿತ್ತು? ಸಮನಾಗಿ ಕಾಣಬೇಕಾಗಿತ್ತು. ಮಧ್ಯದಲ್ಲಿ ಕೋಲು ಏನಪ್ಪ ಅಂದ್ರೆ ಎತ್ತರದಲ್ಲಿ ಕಾಣ್ತದ. ಭೂಮಿ ಚಪ್ಪಟಾಗಿಲ್ಲ. ಭೂಮಿ ಯಾವ ಆಕಾರದೊಳಗದಪ್ಪ ಅಂದ್ರ ಗೋಲಾಕಾರದೊಳಗ. ಯಾವ ಆಕಾರದೊಳಗದ? ಗೋಲಾಕಾರದೊಳಗ ಐತೆ ಅಂತ ಏನ್ ಮಾಡ್ತಾನಪ್ಪ ಅಂದ್ರ ಆತ ತನ್ನ ವಾದವನ್ನ ಮಂಡಿಸ್ತಾನ. ನೆಕ್ಸ್ಟ್ ಸಮುದ್ರದಲ್ಲಿ ಇರುವ ಹಡಗಿನ ದೃಶ್ಯವನ್ನ ನೋಡಿದಾಗ ನೀವು ಒಂದು ಸಮುದ್ರ ದಂಡೆಯಲ್ಲಿ ನಿಂತಿದ್ದೀರಿ. ಎಲ್ಲಿ ನಿಂತಿದ್ರಿ? ಒಂದು ಸಮುದ್ರ ದಂಡೆಯಲ್ಲಿ ನಿಂತಿದ್ರಿ. ನಿಂತು
ಈ ಕಡೆ ನೀವು ನೋಡಿದ್ರಂದ್ರ ಮೊದಲು ಏನ್ ಕಾಣ್ತದಪ್ಪ ಅಂದ್ರ ಅಡಿಗೆನ ಬಾವುಟ ಕಾಣ್ತದ. ಆಮೇಲೆ ಅದರ ತುದಿ ಕಾಣ್ತದ. ಆಮೇಲೆ ಬರುತ್ತಾ ಬರುತ್ತೆ ಏನಪ್ಪ ಅಂದ್ರ ಸ್ವಲ್ಪ ಅಡುಗೆ ಏನಾಗ್ತದಪ್ಪ ಅಂದ್ರ ನಿರಂತರವಾಗಿ ಕಾಣ್ತದ. ಆಮೇಲೆ ಸಂಪೂರ್ಣವಾದ ಅಡುಗೆ ಕಾಣ್ತದ. ಇದ್ರ ಮೇಲೆ ಗೊತ್ತಾಗತ್ತದ ನಮಗ್ ಭೂಮಿ ಚಪ್ಪಟೆಗೆಲ್ಲ ಗುಂಡಾಗಿದೆ ಅಂತ, ಅಂದ್ರ ಗೋಲಾಕಾರವಾಗಿದೆ. ಸಾರಿ, ಭೂಮಿ ಏನಾಗಿದೆ ಅಂದ್ರ ಗೋಲಾಕಾರವಾಗಿದೆ ಅಂತ. ನೆಕ್ಸ್ಟ್ ನೋಡ್ರಿ, ಇತ್ತೀಚಿನ ತಂತ್ರಜ್ಞಾನ ಅಂತೂ ಸಾಕಷ್ಟು ಮುಂದುವರೆದಿದೆ. ಉಪಗ್ರಹಗಳ ಸಹಾಯದಿಂದ ತೆಗೆದಂತ ಛಾಯಾಚಿತ್ರಗಳಿಂದ ನಮಗೆ ಏನಾಗಿದೆಪ್ಪ ಅಂದ್ರ ಭೂಮಿ ಗುಂಡಾಗಿದೆ ಅಂತ ಏನಪ್ಪ ಅಂದ್ರ ನಮಗ ತಿಳಿದು ಬಂದದ. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರ ಉಪಗ್ರಹಗಳ ಬಗ್ಗೆ ಏನಪ್ಪ ಅಂದ್ರ ನಾಳೆಗೆ ಏನಪ್ಪ ಅಂದ್ರ ಅಧ್ಯಯನ ಮಾಡೋಣ. ಉಪಗ್ರಹಗಳನ್ನ ಏನಪ್ಪ ಅಂದ್ರ ನಾಳೆಗೆ ಅನ್ನೋದು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೆ ಏನಪ್ಪ ಅಂದ್ರ ಈ ವಿಡಿಯೋನ ನೋಡಿದಂತ ತಮಗೆಲ್ಲರಿಗೂ ಏನಪ್ಪ ಅಂದ್ರ ಹೃತ್ಪೂರ್ವಕವಾದ ಧನ್ಯವಾದಗಳು.